ನಮಸ್ಕಾರ 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 ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರು ಏನ್ ಸ್ಪೆಷಲ್, ಯಾರು ಬಂದಿದ್ದಾರೆ, ಏನ್ ಅಡಿಗೆ ಮಾಡಿಸ್ತಾ ಇದ್ದೀರಾ ಹೇಳಿದ್ನಲ್ಲ, ಈ ವಾರ ಎಲ್ಲ ಫುಲ್ ಸ್ಪೆಷಲ್ಲೇ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಚಂದ್ರಪ್ಪನವ್ರು ಬಂದಿದ್ದಾರೆ. ಕಬ್ಬನ್ಪೇಟೆ ಚಂದ್ರಪ್ಪನವ್ರು ಬಂದು ತಮ್ಮ ಕೈ ರುಚಿಯನ್ನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದಾರೆ. ಕೈ ರುಚಿ ನೋಡಕ್ಕೆ ನೀವೆಲ್ಲ ರೆಡಿ ಆಗಿದ್ದೀರಾ? ನಾನು ಕಾಯ್ತಾ ಇದ್ದೀನಿ. ಚಂದ್ರಪ್ಪ ಅವರು ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಚಂದ್ರಪ್ಪ ಅವ್ರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸುಸ್ವಾಗತನ ಬಯಸ್ತಾ ಇದ್ದೀನಿ. ಚಂದ್ರಪ್ಪನವರೇ ಬನ್ನಿ. ನಮಸ್ಕಾರ ಚಂದ್ರಪ್ಪನವ್ರೆ, ಬನ್ನಿ. ಆರಾಮ ಚಂದ್ರಪ್ಪನವ್ರೆ? ಸರ್. ಹೇಳಿ ಚಂದ್ರಪ್ಪನವ್ರೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವು? ಸರ್, ಇವತ್ತು ಹೊಸದಾಗಿ ಮಶ್ರೂಮ್ ಚಾಪ್ಸ್ ಮಾಡ್ತಾ ಇದ್ದೀನಿ. ಮಶ್ರೂಮ್ ಚಾಪ್ಸ್? ಚಾಪ್ಸ್ ಎಲ್ಲ ಚಿಕನ್ ನಲ್ಲಿ ಮಟನ್ ನಲ್ಲಿ ಚಾಪ್ಸ್ ಮಾಡ್ತಾರೆ. ಕೆಲವರು ಈಗ ತಿಂದೇ ಇದ್ರು, ಚಿಕನ್ ಮಟನ್ ತಿಂದೇ ಇದ್ದಂಥವ್ರಿಗೆ ಈ ಮಶ್ರೂಮ್ ಚಾಪ್ಸ್ ಒಂದು ವಿಶೇಷವಾಗಿರುತ್ತೆ. ಮಟನ್ ಚಿಕನ್ ಯೂಸ್ ಮಾಡಕ್ಕಾಗ ತಿನ್ನಲ್ಲ ಅವರು. ತಿಂದಿದ್ರು ಇದನ್ನ ಮಟನ್ ಚಿಕನ್ ತರನೇ ಮಶ್ರೂಮ್ ನಲ್ಲಿ ಮಾಡಿವಿ. ಅದೇ ತರ ಮಾಡ್ಕೋಬಹುದು. ಸೇಮ್ ಅದೇ ತರನೇ ಮಾಡ್ತವ್ರೆ. ಬೇಕಾಗುವ ಸಾಮಗ್ರಿಗಳು: ಮಶ್ರೂಮ್, ಅಕ್ಕಿ ಹಿಟ್ಟು, ಈರುಳ್ಳಿ, ಕಾರ್ನ್ಫ್ಲೋರ್, ಟೊಮೆಟೊ, ಏಲಕ್ಕಿ, ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪುದೀನಾ ಸೊಪ್ಪು, ಧನಿಯಾ ಪುಡಿ, ಅರಿಶಿಣ, ಕಾಳು ಮೆಣಸಿನ ಪುಡಿ, ಹಸಿಮೆಣಸಿನಕಾಯಿ, ಬಾದಾಮಿ, ಕಾಳು ಮೆಣಸು, ಕೊತ್ತಂಬರಿ ಸೊಪ್ಪು, ಅಚ್ಚಖಾರದ ಪುಡಿ, ಉಪ್ಪು ಹಾಗೂ ಎಣ್ಣೆ. ಇಷ್ಟೊಂದು ಸಾಮಗ್ರಿಗಳು ಬೇಕು. ಇವಾಗ ನೀವು ಮಶ್ರೂಮ್ ಚಾಪ್ಸ್ ಮಾಡ್ತಾ ಇದ್ದೀರಾ? ಓಕೆ, ಆಗಿರೋ ಶುರು ಮಾಡೋಣ. ಏನ್ ಕೊಡ್ಲಿ ಇವಾಗ ನಿಮ್ಗೆ ನಾನು? ಸರ್, ನನಗೆ ಇವಾಗ ಒಂದು ಬಾಂಡ್ಲಿ ಕೊಡಿ. ಚಂದ್ರಪ್ಪನವ್ರೆ, ಇದು ಹೊಸ ನಿಮ್ಮ ಅನ್ವೇಷಣೆನಾ? ನೀವೇ ಕಂಡಿಡಿದಂತ? ಹೌದು, ನಾನೇ ಕಂಡಿಡಿರೋದು. ನೀವೇ ಕಂಡಿಡಿದ್ರು ನೋಡಿ. ಇವಾಗ ಇದು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಅಕ್ಕಿ ಹಿಟ್ಟು, ಆಮೇಲೆ ಇದು ಕಾರ್ನ್ ಪೌಡ್ರು, 3 ಸ್ಪೂನ್ ಕಾರ್ನ್ ಪೌಡ್ರು, 3 ಸ್ಪೂನ್ ಅಕ್ಕಿ ಹಿಟ್ಟು. ಓಕೆ, ಸಮ ಪ್ರಮಾಣದಲ್ಲಿ ಎರಡು. ಹೌದು. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಉಪ್ಪು. ಈಗ ಸ್ವಲ್ಪ ಚಿಲ್ಲಿ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಎಲ್ಲ ಒಟ್ಟಿಗೆ ಹಾಕೊಂಡು, ಓಹೋ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಡ್ತಾ ಇದ್ದೀರಾ? ಹೌದು. ಇವಾಗ ಇಷ್ಟ ಆಯ್ತು. ಈಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಬೇಕು. ಎಲ್ಲಾ ಚಾಪ್ಸು ಕೇಳಿದ್ದಾರೆ. ಮಟನ್ ಚಾಪ್ಸ್ ಕೇಳಿದ್ದಾರೆ, ಚಿಕನ್ ಚಾಪ್ಸ್ ಕೇಳಿದ್ದಾರೆ. ಇದೇನಪ್ಪ ಇದು ಮಶ್ರೂಮ್ ಚಾಪ್ಸು ಅಂದ್ರೆ? ಮಟನ್ ಚಿಕನ್ ತಿಂದಿದ್ದವ್ರಿಗೆ ಅದೇ ಟೇಸ್ಟ್ ನಲ್ಲಿ, ಅದೇ ತರನೇ, ಅದೇ ರುಚಿ ತರನೇ ಮಶ್ರೂಮ್ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಒಂದು ಹೊಸ ಅನ್ವೇಷಣೆನ ಮಾಡಿ ನಿಮ್ಗೆ ಇವತ್ತು ಉಣಬಡಿಸ್ತಾ ಇದ್ದಾರೆ ನಮ್ಮ ಚಂದ್ರಪ್ಪನವರು. ಕಬ್ಬನ್ಪೇಟೆಯ ಜನಪ್ರಿಯವಾದಂತಹ ಒಂದು ವ್ಯಕ್ತಿ ಮತ್ತು ಒಂದು ವ್ಯಕ್ತಿತ್ವ ಅಂತ ಹೇಳೋದು ತಪ್ಪಾಗಲಾರದು. ಸಾಕಷ್ಟು ವರ್ಷಗಳಿಂದ, ಅನೇಕ ಮದುವೆಗಳನ್ನ ಮಾಡಿ ಲಕ್ಷಾಂತರ ಜನರಿಗೆ ತಮ್ಮ ಕೈ ರುಚಿಯನ್ನ ತೋರಿಸ್ಕೊಟ್ಟಿದ್ದಾರೆ ಚಂದ್ರಪ್ಪನವರು. ಅವರು ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರ ಹೊಸ ರುಚಿಗಳನ್ನೆಲ್ಲನೂ ನಿಮಗೆ ಪರಿಚಯ ಮಾಡ್ತಾ ಹೋಗ್ತಾರೆ. ಚಂದ್ರಪ್ಪನವರು ಹೇಳಿ. ಸರ್, ನೋಡಿ, ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ ಮಶ್ರೂಮ್ ಹಾಕ್ತಾ ಇದ್ದೀನಿ. ನಾವು ಚಿಕನ್ ಚಾಪ್ಸ್ ಮಾಡ್ಬೇಕಾದ್ರೆ ಚಿಕನ್ ಕಲಸಿಟ್ಕೊಳ್ತೀವಾ? ಇಲ್ಲ. ಅದು ಚಿಕನ್ ಅಂದ್ರೆ ಅದು ಗಟ್ಟಿ ಇರುತ್ತಲ್ವಾ? ಹೌದು, ಅದು ತಡೆಯುತ್ತೆ. ಇದು ಗಟ್ಟಿ ಇರಲ್ಲ. ಅದರಿಂದ ಕೋಟಿಂಗ್ ಬೇಕು. ಇದಕ್ಕೆ ಕೋಟಿಂಗ್ ಬೇಕು. ಇದಕ್ಕೆ ಈಗ ಮಟನ್ ಮಾಡೋ ಕಡೆ ವೆಜ್ ತಿನ್ನೋರು ಬರ್ತಾರೆ. ಈಗ ಒಂದು ಬಾಂಡ್ಲಿ ಬೇಕು. ಮಟನ್ ಮಾಡೋ ಕಡೆ ವೆಜ್ ತಿನ್ನೋರು ಬರ್ತಾರೆ. ಅವ್ರಿಗೆ ಮಟನ್ ಚಾಪ್ಸ್ ಮಾಡಿರ್ತೀವಿ. ಇವರಿಗೆ ಸುಮ್ಮನೆ ಅನ್ನ ರಸ ಇಟ್ಬಿಟ್ರೆ ಬೇಜಾರು ಪಡಿತಾರೆ. ಅವ್ರಿಗೊಂದು ಆ ಟೈಪ್ ಅಲ್ಲಿ ಒಂದು ಮಾಡಿ ಇಕ್ಕಿದ್ರೆ ಖಂಡಿತವಾಗ್ಲೂ ಅವ್ರಿಗೂ ಇಷ್ಟ ಆಗುತ್ತೆ, ಖುಷಿ ಆಗುತ್ತೆ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಒಟ್ಟಾರೆ ಉಪಯೋಗಿಸ್ತಾ ಇದೀವಿ. ಓಕೆ, ಅದು ಕಾಯ್ತಾ ಇರಲಿ. ಇನ್ನೇನು ರೆಡಿ ಮಾಡ್ಕೋಬೇಕು ಇವಾಗ ನೀವು? ಇದು ಕಾಯ್ತಾ ಇರಲಿ. ಇನ್ನೊಂದು ಮಸಾಲೆ ರೆಡಿ ಮಾಡಿ ಇದನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಇದನ್ನ ಅಂಟಿಸಿ ಸ್ವಲ್ಪ ಎಣ್ಣೆ ಬೇಕಾ? ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಾಳು ಮೆಣಸು ಸ್ಪೆಷಲ್ ಆಗಿ ಏನು ಯೂಸ್ ಮಾಡ್ತಾ ಇದ್ದೀರಾ ಇದಕ್ಕೆ? ಇಲ್ಲ, ಅದು ಚಾಪ್ಸ್ ಸ್ಮೆಲ್ ಬರ್ಬೇಕಂದ್ರೆ ಕಾಳು ಮೆಣಸು ಬೇಕೇ ಇಲ್ಲ ಚಾಪ್ಸ್ ಸ್ಮೆಲ್ ಬರಲ್ಲ. ಕುರ್ಮಾ ಬೇರೆ ತರ ಸ್ಮೆಲ್ ಬರುತ್ತೆ. ಓಕೆ. ಚಾಪ್ಸ್ ಅಂದ್ರೆ ಖಡಕ್ ಆಗಿ ಅದಕ್ಕೆ ಮೆಣಸು ಇರಲೇಬೇಕು. ನೋಡಿ, 1 ಸ್ಪೂನು ಮೆಣಸು ಸಾಕ? 1 ಸ್ಪೂನು ಸಾಕು. ನಾವು ಇಷ್ಟೇ ಎಲ್ಲ ಮಾಡ್ತಾ ಇರೋದು. ಅದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು. ಓಕೆ. 4 ಲವಂಗ ಹಾಕ್ತಾ ಇದೀವಿ. ಒಂಚೂರು ಚಕ್ಕೆ ಹಾಕ್ತಾ ಇದೀವಿ, 2 ಪೀಸ್. ಇನ್ನೇನ್ ಆಗ್ತಾ ಕೆಲಸಗಳೆಲ್ಲ? ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಓಕೆ. ಮತ್ತೆ ನಿಮ್ಮ ಜೊತೆ ಇರೋ ಕೆಲಸ ಮಾಡೋರೆಲ್ಲ ತುಂಬಾ ಖುಷಿಯಾಗಿದ್ದಾರೆ ಅಂತ? ಇಲ್ಲ, ಇನ್ನು ಇದೇ ಪ್ರೋಗ್ರಾಮ್ ನೋಡಿದ್ರೆ ಇನ್ನು ನಾವು ಹೋಗ್ಬೇಕು ಮುಳಿಯವ್ರ ಜೊತೆ. ನಮ್ಮ ಯಜಮಾನ್ ಹೋಗವ್ರೆ, ನಾವು ಹೋಗ್ಬೇಕು ಅನ್ನೋದು ಒಂದು ಆಸೆ. ಹೌದು. ನೋಡಿ, ಈರುಳ್ಳಿ ಹಾಕ್ತಾ ಇದೀನಿ ಇದಕ್ಕೆ ಸ್ವಲ್ಪ.
ಹಸಿಮೆಣಸು ಹಾಕ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ. ಚಂದ್ರಪ್ಪನವ್ರೆ, ನಿಮ್ಮ ಮನೆಯಲ್ಲಿ ನೀವು ಮಾಡೋವಂಥ ಇಷ್ಟವಾದಂಥ ಅಡುಗೆ ಯಾವುದು? ನನಗೆ ಜಾಸ್ತಿ ಕೇಳೋದು ಅಂದರೆ ಖಾರ ಪೊಂಗಲ್ ಕೇಳ್ತಾರೆ. ಹಾಂ, ಖಾರ ಪೊಂಗಲ್ ಅಂದ್ರೆ ಇಷ್ಟ, ಚೆನ್ನಾಗಿ ಮಾಡ್ತೀನಿ ಅಂತ. ಓಹೋ, ನೋಡಿ ಪುದೀನ ಹಾಕ್ತಾ ಇದ್ದೀನಿ. ಓಕೆ, ಹಾಕಿ ಪುದೀನ. ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಟೊಮೊಟೊ ಹಾಕಬೇಕು, ಜಾಸ್ತಿ ಹಾಕ್ಬಾರ್ದು, ಹುಳಿ ಬರ್ತದೆ. ಓಹೋ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಅದಕ್ಕೂ ಯೂಸ್ ಮಾಡ್ತೀರಾ ನೀವು? ನೋಡಿ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಓಕೆ, ಧನಿಯಾ ಪುಡಿ, ಕಾಳು ಮೆಣಸು, ಖಾರ ತಯಾರು ಮಾಡ್ಕೊಳ್ಳೋ ಥರ ಕಾಣ್ತಾ ಇದೆ. ಇವಾಗ ಇದು ರೆಡಿ ಆಗಿದೆ. ಈಗ ಇದು ಮಿಕ್ಸಿಗೆ ಹಾಕ್ಬೇಕು, ಚಿಕ್ಕದು ಮಿಕ್ಸಿ ಕೊಡ್ತೀನಿ. ಸ್ವಲ್ಪ ನೀರು ಹಾಕಿ. ನೀರು ಬೇಕಾ? ಇದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ. ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡಿದೀವಲ್ಲ, ಈ ಎಣ್ಣೆ ಕಾಯ್ತಾ ಇದೆ. ಆಗೋಗಿದೆ ಅನ್ಕೊಂಡಿದ್ದೀನಿ. ಇರ್ಲಿ ಕಾಯಿಲೆ ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ ನಾನು. ಓಕೆ, ಸ್ಮೆಲ್ ಬರ್ತಿದೆ ಸರ್? ಬರ್ತಾ ಇದೆ ಸರ್. ಅಂದ್ರೆ ಮಸಾಲೆನೇ ಸ್ಮೆಲ್ ಬಂದ್ಬಿಡ್ತಾಗಲಿ. ಬರ್ತಾ ಇದೆ, ಮಸಾಲೆ ಒಳ್ಳೆ ಸ್ಮೆಲ್ ಬಂದಿದೆ. ಏನ್ ಮಾಡ್ತಾ ಇದೀರಿ ನೀವು? ಇದು ಮಶ್ರೂಮ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ. ಹೌದು. ಇದನ್ನ ಇವಾಗ ಎಣ್ಣೆನಲ್ಲಿ ಬಿಟ್ಟು ಡ್ರೈ ಮಾಡ್ಕೋಬೇಕು. ಡ್ರೈ ಮಾಡ್ಕೋಬೇಕಾ? ಓಹೋ, ಮಶ್ರೂಮ್ ಚಾಪ್ಸ್, ಎಲ್ಲಾ ತರ ಚಾಪ್ಸ್ನು ಕೇಳಿದ್ದೀರಾ, ನೋಡಿದ್ದೀರಾ, ತಿಂದಿದ್ದೀರಾ. ಆದ್ರೆ ಮಶ್ರೂಮ್ ಚಾಪ್ಸ್ನ ಮೋಸ್ಟ್ಲಿ ಯಾವ ಹೋಟ್ಲಲ್ಲೂ ಸಿಕ್ಕೋದಿಲ್ಲ, ಎಲ್ಲೂ ಸಿಕ್ಕೋದಿಲ್ಲ. ಸ್ಪೆಷಲ್ ಆಗಿರುತ್ತೆ. ಅಕಸ್ಮಾತ್ ತಿಂದಿದ್ದು ಹೆಸರು ಗೊತ್ತಿರಲ್ಲ ನಿಮ್ಗೆ. ಸರ್ ಇವಾಗ ಆಗಿದೆ ಇದು. ಓಕೆ, ಇನ್ನೇನ್ ಮಾಡಿದಿನ? ಈಗ ಒಂದು ಪ್ಲೇಟ್ ನಲ್ಲಿ ತಗೋಬೇಕು. ಇದನ್ನು ಪ್ಲೇಟ್ ಬೇಕಾ ನಿಮಗೆ? ಇದು ಬೋಲೆ ಕೊಡಿ. ಬೋಲೆಗೆ ಹಾಕಿ. ಒಂದು ಟಿಶ್ಯೂ ಏನಾರು ಹಾಕ್ಬೇಕಾಗುತ್ತಾ? ಇರಬೇಡ. ಇದು ಸ್ವಲ್ಪ ಚಿಕನ್ ತರನೇ ಕಾಣ್ತಾ ಇದೆ ಈಗ ನೋಡಿದ್ರೆ. ಕೆಲವರು ಅಡುಗೆ ಊರು ಕರೆಸಿದಾಗ, ಅಡುಗೆ ಅಥವಾ ಏನೋ ಯಾವುದೋ ಫಂಕ್ಷನ್ಗೆ ಮನೆ ಕರೆಸಿದಾಗ ತುಂಬಾ ಅಡುಗೆ ಸಾಮಾನು ವೇಸ್ಟ್ ಮಾಡ್ಬಿಡ್ತಾರೆ. ಹೌದು. ಇದ್ರ ಬಗ್ಗೆ ಏನಂತೀರಾ ನೀವು? ಅದ್ರ ಬಗ್ಗೆ ನನ್ಗೆ ಇಷ್ಟ ಆಗಲ್ಲ ಅದು. ನೋಡಿ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ನಿಮ್ಗೆ ನಿಮ್ಮ ಕೆಲಸದಲ್ಲಿ ಬಲಗೈ ಬಂಟ್ರು ಯಾರು? ಕೆಲಸ ಮಾಡ್ಬೇಕು. ನಾನು ಇಲ್ಲ ಅಂದ್ರೂ ಇವ್ರು ನೋಡ್ಕೊಳ್ತಾರೆ. ನಮ್ಮ ತಮ್ಮ ಇದ್ದಾರೆ. ಹೌದಾ? ಇನ್ನೊಬ್ರು ಶಿವಲಿಂಗ ಅಂತ ಇದ್ದಾರೆ. ಓಕೆ. ಇನ್ನೊಬ್ರು ಮಹೇಶ ಅಂತ ಇದ್ದಾರೆ. ಮ್ಯಾನೇಜರ್. ಇವರಿಬ್ಬರು ಮಹೇಶ ಮತ್ತೆ ಶಿವಲಿಂಗ ಅನ್ನೋರು ಮ್ಯಾನೇಜರ್ ಅವರು. ಓಕೆ. ಇನ್ನು ಶಿವರಾಜ್ ಅನ್ನೋ ನಮ್ಮ ತಮ್ಮನೇ. ಹೌದಾ? ಅವರು ನಿಮ್ಮ ತಮ್ಮನೂ ಅಡುಗೆ ಕೆಲಸದಲ್ಲೇ ಇದ್ದಾರಾ? ಹೌದೌದು. ಅವ್ರು ನಾವು ಅವರೆಲ್ಲ ಸೇರಿ ಮಾಡ್ತಾ ಇರೋದು. ಹೌದೇನು? ನೋಡಿ ಇವಾಗ ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ ಇವಾಗ ರುಬ್ಕೊಂಡಿರುವಂತ ಮಸಾಲ ಇದು. ಮಸಾಲ ಚಾಪ್ಸ್ ಮಸಾಲ. ಇದೇ ಮಸಾಲೆನೇ ನೀವು ಮಟನ್ಗೆ ಚಿಕನ್ಗೆ ಹಾಕ್ತೀರಾ? ಸ್ವಲ್ಪ ಏನೋ ಖಾರ ಗಿರ ಜಾಸ್ತಿ ಮಾಡ್ತೀರಾ ಅದಕ್ಕೆ? ಅಂದ್ರೆ ಇಲ್ಲ, ಸೇಮ್ ಮಸಾಲನಾ? ಸ್ವಲ್ಪ ನೀರು ಹಾಕಿದ್ರೆ ಬೇಕಾ? ಸಾಕು. ಉಪ್ಪು ಹಾಕ್ಬೇಕಾ? ಸ್ವಲ್ಪ ಉಪ್ಪು ಹಾಕ್ಬೇಕಲ್ಲ ಇದಕ್ಕೆ. ಸ್ವಲ್ಪ ನೀರು ಹಾಕಿ ಇದಕ್ಕೆ. ನೀರು ಹಾಕೋಣ? ಯಾಕಂದ್ರೆ ಇದು ಕುಡಿದ್ಬಿಡ್ತಾ ಇದೆ. ಇದು ಹೌದೌದು, ಹೀರ್ಕೊಂಡ್ಬಿಡುತ್ತಲ್ಲ? ಹೀರ್ಕೊಂಡ್ಬಿಡುತ್ತೆ ಇದು. ಈಗ ಆಗಿದೆ ಸರ್. ಇದನ್ನ ಹಾಕೋದಷ್ಟೇ. ಈಗ ಆಗಿದೆ ಸರ್ ಇದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ಟವ್ ಮಾಡೋದು ಅಷ್ಟೇ. ವೆಜಿಟೇರಿಯನ್ಗೋಸ್ಕರ ಅಂದ್ರೆ ನಾನ್ ವೆಜಿಟೇರಿಯನ್ ತಿಂದೇ ಇರೋಂಥವ್ರಿಗೆ ವೆಜ್ಜಲ್ಲಿ ಏನೇನು ಮಾಡ್ಕೋಬಹುದು. ಇದು ಮಶ್ರೂಮ್ ಚಾಪ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ವಾಸನೆಲೆ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅದು ಹೇಳೋದನ್ನೆಲ್ಲ ಇನ್ನೊಂದ್ಸರಿ ಮಾಡೋದು ತೋರಿಸ್ಬೇಕು ಅಂದ್ರೆ ನೀವು ನೋಡ್ಲೇಬೇಕು ಅನ್ಕೊಂಡಿದ್ರೆ ನೋಡಿ. ಮಶ್ರೂಮ್ ಚಾಪ್ಸ್ ಮಾಡುವ ವಿಧಾನ: ಒಂದು ಬೌಲ್ಗೆ ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ನೀರು, ಮಶ್ರೂಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾಯಲು ಬಿಡಿ.
ನಂತರ ಕಲಸಿಕೊಂಡ ಮಶ್ರೂಮ್ ಹಾಕಿ ಕರೆದಿಟ್ಟುಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ, ಕಾಳುಮೆಣಸು, ಲವಂಗ, ಚಕ್ಕೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ. ಅದಕ್ಕೆ ಧನಿಯಾ ಪುಡಿ ಹಾಕಿ ಹುರಿದು ಈ ಮಿಶ್ರಣಕ್ಕೆ ಸ್ವಲ್ಪ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಈರುಳ್ಳಿ, ಪುದೀನಾ, ರುಬ್ಬಿಕೊಂಡ ಮಸಾಲ ಹಾಕಿ ಚೆನ್ನಾಗಿ ಬಾಡಿಸಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನೀರು, ಕರಿದುಕೊಂಡ ಮಶ್ರೂಮ್ ಹಾಕಿ ಫ್ರೈ ಮಾಡಿ. ಈಗ ತಯಾರಾದ ಮಶ್ರೂಮ್ ಚಾಪ್ಸ್ ಅನ್ನು ಚಪಾತಿ ಅಥವಾ ರೊಟ್ಟಿಯೊಂದಿಗೆ ತಿನ್ನಲು ಕೊಡಿ. ಚಂದ್ರಪ್ಪ ನಮಸ್ಕಾರ, ಏನ್ ಮಾಡ್ತಾ ಇದೀರಾ? ಫಟಾಫಟ್ ಅಂತ ಈಗ ಬಾದಾಮಿ ಪಾಯಸ ಅಂತ ಮಾಡ್ತಾ ಇದೀನಿ. ಬಾದಾಮಿ ಪಾಯಸ ಬೇಕಾಗುವ ಸಾಮಗ್ರಿಗಳು: ಬಾದಾಮಿ, ಸಕ್ಕರೆ, ಒಣದ್ರಾಕ್ಷಿ, ಗೋಡಂಬಿ, ಹಾಲು, ಶಾವಿಗೆ, ಸಪ್ಪೆ ಖೋವಾ, ಕುಂಕುಮ ಕೇಸರಿ, ಏಲಕ್ಕಿ ಪುಡಿ, ತುಪ್ಪ. ಮತ್ತೆ ಇನ್ಯಾಕ್ ತಡ, ಫಟಾಫಟ್ ಅಂತ ಮಾಡ್ಬೇಕು ಚಂದ್ರಪ್ಪ. ಏನ್ ಬೇಕು? ಒಂದು ಬಾಣ್ಲಿ ಕೊಡಿ, ಬಾಣ್ಲಿ ಚಿಕ್ಕದು. ಬಾಣ್ಲಿ ಚಿಕ್ಕದ್ ಕೊಡ್ಲಾ? ಓಕೆ, ಕೊಡ್ತೀನಿ. ಒಂದು ನಿಮಿಷ. ಓಕೆ, ಹಾಲ್ ಪಾತ್ರೆ ಸಾಕಲ್ವಾ? ಸಾಕು. ಹಾಲ್ ಪಾತ್ರೆ ಹಾಲ್ಗೆ ಹಾಕೊಂಬಿಡಿ ಫಸ್ಟ್. ನಾನು ಬೇರೆ ಕೊಡ್ತೀನಿ ನಿಮ್ಗೆ. ನೋಡಿ ಇವಾಗ ಎಷ್ಟು ಹಾಲು ಹಾಕಿದೀವಿ? ಈಗ ಒಂದು ಅರ್ಧ ಲೀಟರ್ ಹಾಲು ಹಾಕ್ತಾ ಇದೀನಿ. ಅರ್ಧ ಲೀಟರ್ ಹಾಲು ಹಾಕಿದೀವಿ. ಓಕೆ, ಈ ಕಡೆ ಹಾಲು ಇನ್ನೇನ್ ಬೇಕು ನಿಮ್ಗೆ ಚಂದ್ರಪ್ಪ? ಬಾಣ್ಲಿ ಬೇಕು. ಸಾಕಾಗ್ಬೋದಾ ನಿಮ್ಗೆ? ಸಾಕು. ಹಾಲು ಬಿಸಿ ಆಗೋಷ್ಟೊಳಗೆ ಓಕೆ, ಇದೆಲ್ಲ ರೆಡಿ ಮಾಡ್ಕೊಡ್ತೀನಿ. ಇದಕ್ಕೇನ್ ಮಾಡ್ತೀರಾ ಚಂದ್ರಪ್ಪ? ಈಗ ಈ ಕಡೆ ಹಾಲು ಕಾಯ್ತಾ ಇದೆ, ಕಾಯಿ ಅಷ್ಟೊತ್ತಿಗೆ ಇಷ್ಟನ್ನು ರೆಡಿ ಮಾಡ್ಕೊಳ್ತೀನಿ. ಈಗ ಮಾಡಿ ನೋಡಿ, ಇವಾಗ ತುಪ್ಪ ಹಾಕ್ತಾ ಇದೀನಿ. ಫಟಾಫಟ್ ರೆಡಿ ಆದ ತಕ್ಷಣ ಫಟಾಫಟ್ ಕುಡಿಬಹುದು. ಚಂದ್ರಪ್ಪ, ಇದು ತಣ್ಣಗಿದ್ರೆ ಚೆನ್ನಾಗಿರುತ್ತಾ ಅಥವಾ ಬಿಸಿಲಿದ್ರೆ ಚೆನ್ನಾಗಿರುತ್ತೆ? ಕೋಲ್ಡ್ ಬಾದಾಮಿ ಅಲ್ಲ ಇದು? ಚೆನ್ನಾಗಿ ತಣ್ಣಗಾದ್ರೆ ರುಚಿ ಚೆನ್ನಾಗಿರುತ್ತಾ? ಫ್ರಿಜ್ ಇಟ್ಕೊಂಡು ಕುಡಿಬಹುದಾ? ಹೌದು. ಈಗ ನೋಡಿ, ಸಾವಿಗೆ ಹಾಕ್ತಾ ಇದೀನಿ. ತುಪ್ಪ ಬಿಸಿ ಆಗಿದೆ. ಗೋಡಂಬಿ ಹಾಕ್ತಾ ಇದೀನಿ. ಓಕೆ, ಹಾಗೆ ದ್ರಾಕ್ಷಿ ಹಾಕ್ತಾ ಇದೀನಿ. ಹಾಕಿ. ಆಗಿದೆ ಸರ್ ಇದು. ಅಷ್ಟೇ ಚಂದ್ರಪ್ಪ? ಅಷ್ಟೇ ಆಗಿದೆ ನೋಡಿ. ಇದಕ್ಕೆ ಈಗ ಬಾದಾಮಿ ಹಾಕ್ತಾ ಇದೀನಿ. ಫುಲ್ ಬಾದಾಮಿ ಹಾಕ್ಬಿಡ್ತಾ ಇದ್ದೀರಾ? ಫುಲ್ ಬಾದಾಮಿ, ಅದಕ್ಕೆ ಸ್ವಲ್ಪ ಗೋಡಂಬಿ, ಕೋವಾನು ಮಿಕ್ಸಿಗೆ ಹಾಕ್ಬಿಡ್ತಾ ಇದ್ದೀರಾ? ಮಿಕ್ಸಿ ಹಾಕಿದ್ರೆ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ. ಸ್ವಲ್ಪ ನೀರು ಕೊಡಿ. ಈಗ ಬಾದಾಮಿ ಪೇಸ್ಟ್, ಬಾದಾಮಿ, ಗೋಡಂಬಿ ಮತ್ತೆ ಕೋವಾನ ಹಾಕಿ ಒಟ್ಟಿಗೆ ರುಬ್ಕೊಂಡಿದ್ದೀರಾ? ಟೇಸ್ಟ್ ರೆಡಿ ಆಗಿದೆ. ಇವಾಗ ಏನ್ ಮಾಡಿ? ಹಾಲು ಬಿಸಿ ಆಗಿದೆ. ಈಗ ಹಾಲಿನಲ್ಲಿ ಕುಂಕುಮ ಕೇಸರಿ ಹಾಕ್ತಾ ಇದೀನಿ ನೋಡಿ. ಹಾಲು ಚೆನ್ನಾಗಿ ಕಾಯ್ಬೇಕು. ಕಾಫಿ ಮಾಡ್ಲಿ, ಟೀ ಮಾಡ್ಲಿ, ಬಾದಾಮಿ ಹಾಲು ಮಾಡಿ, ನೀವೇನೇ ಮಾಡಿ, ಹಾಲು ಚೆನ್ನಾಗಿ ಕಾಯಿಸಿದ್ರೆ ಚೆನ್ನಾಗಿ ಮಳ್ಳಬೇಕು. ಮಳ್ಳಿದ ತಕ್ಷಣ ಅದು ಕಾಯ್ತು ಅಂತ ಅನ್ಕೋಬಾರ್ದು. ಸ್ವಲ್ಪ ಇದು ಮಳ್ತಾ ಇರ್ತದೆ ಹೇಳ್ಕೊಳ್ಳಿ, ಮಳ್ಳಿದ ತಕ್ಷಣ ಅದು ಅದ ಬಂದ್ಬಿಡ್ತು ಅಂತ ಲೆಕ್ಕ ಅಲ್ಲ. ಅದು ಚೆನ್ನಾಗಿ ಕುದಿಬೇಕು. ಚಿಕ್ಕ ಅವನಲ್ಲಿ ಚೆನ್ನಾಗಿ ಕುದ್ರೆ ಅವಾಗ ಕಾಫಿನಾರು ಮಾಡಿ, ಟೀನಾರು ಮಾಡಿ, ಬರೀ ಹಾಲು ಕುಡೀರಿ. ಅದೇನು ನಿಮಗೆ ಇದು ಕಾಣಲ್ಲ, ಟೇಸ್ಟ್ ಚೆನ್ನಾಗಿ ಬರ್ತದೆ, ಗಮ್ಮತ್ತ ಇರ್ತದೆ ಅವಾಗ ಹಾಲು. ಚಂದ್ರಪ್ಪ, ನೀವ್ ಯಾವಾಗಲೂ ಕೆಲಸದಲ್ಲೇ ಇದ್ರೆ ಹೆಂಗಪ್ಪ? ಸಿನಿಮಾಗೆ ಹೋಗ್ತೀರೇನಪ್ಪ? ಸಿನಿಮಾ ಹೋಗಲ್ಲ ಸರ್. ನನಗೆ ಅವಾಗ ನಾನು ವರ್ಷಕ್ಕೊಂದ್ಸರಿ ಪೌರಾಣಿಕ ನಾಟಕ ಮಾಡ್ತೀನಿ. ನೀವೇ ನಾಟಕ ಮಾಡ್ತೀರಾ? ನಾಟಕ ಮಾಡ್ತೀನಿ, ಪಾತ್ರ ಮಾಡ್ತೀನಿ ನಾಟಕದಲ್ಲಿ. ಸಿನಿಮಾ ನೋಡೋದೇ ಇಲ್ವಾ? ಸಿನಿಮಾ ನೋಡೋದು ಕಮ್ಮಿ. ಮೊದಲು ನಾನು ಸಿನಿಮಾ ಅನ್ನೋದ್ರೆ ನಾನು ಹುಚ್ಚಿತ್ತು. ದಿನ 2 ಪಿಕ್ಚರ್ 3 ಪಿಕ್ಚರ್ ನೋಡ್ಬಿಡ್ತಿದ್ದೆ ಭಾನುವಾರ ಬಂದ್ರೆ. ಇವಾಗ ರಾಜ್ಕುಮಾರ್, ವಿಷ್ಣುವರ್ಧನ್ ಇವ್ರು ಒಳ್ಳೊಳ್ಳೆ ಆಕ್ಟರ್ಗಳೆಲ್ಲ ಹೋದ್ಮೇಲೆ ಸಿನಿಮಾ ನೋಡ್ಬೇಕು ಅನ್ನೋ ಇಂಟ್ರೆಸ್ಟೇ ಹೊಂಟೋಯ್ತು ನನಗೆ. ಯಾವ್ಯಾವ ನಾಟಕಗಳನ್ನ ಮಾಡಿದೀರಾ ಚಂದ್ರಪ್ಪ? ಸರ್, ನಾನು ರಾಜ ವಿಕ್ರಮ ಮಾಡಿದ್ದೀನಿ, ಸತ್ಯ ಹರಿಶ್ಚಂದ್ರ ಮಾಡಿದ್ದೀನಿ, ಸತುರಥ ಮಾಡಿದ್ದೀನಿ. ಒಂದ್ ಡೈಲಾಗ್ ಇಲ್ಲ ಬಿಡ್ತೀರಾ? ಜ್ಞಾಪಕದಲ್ಲಿ ಐತಾ? ಎಲ್ಲ ಇದೆ. ಏನೋ 20 ವರ್ಷ ಆದ್ರೂ ಡೈಲಾಗ್ ಹಂಗೆ ಇರ್ತದ. ಕೌಂಡ್ಲಿಕ್ ನೋದೆ, ದ್ರೌಪದಿ ಶಕ್ತಿ ಪರೀಕ್ಷೆ ಅಂತ, ಅದು ಪೌರಾಣಿಕ ನಾಟಕ. ಯಾವ ಊರಲ್ಲಿ ಆಡ್ತೀರಾ ನಾಟಕನ? ನಾವು ಹಳ್ಳಿಗಳ ಕಡೆ, ಅಲ್ಲಿ ಊರುಗಳಿಗೆ ಕರ್ಕೊಂಡು ಹೋಗಿ ಆಡಿಸ್ತಾರೆ. ವಿಶೇಷವಾಗಿ ಜಾತ್ರೆ ಫಂಕ್ಷನ್ಗಳು, ಅದು ಊರ ಹಬ್ಬ. ಟೈಮ್ ಇರುತ್ತೆ. ಪ್ರಾಕ್ಟೀಸ್ ಟೈಮ್ ಇರುವಾಗ ನಾವು ಪ್ರಾಕ್ಟೀಸ್ ತಗೋತೀವಿ, ಬರ್ದಿಟ್ಕೊಂಡಿರ್ತೀವಿ. ಅದನ್ನ ನಾವು ಓದ್ಕೋತಾ ಇರ್ತೀವಿ. ಬಿಡ್ತೀರಾ ಡೈಲಾಗ್ ಇಲ್ಲ? ಏನಾರು ಆರಾಮ ಬಿಡ್ಬೋದು. ಪಾಯಸ ಮಾಡ್ಬಿಡ್ತೀನಿ ಫಸ್ಟ್. ನೀವು ಚೆನ್ನಾಗಿದೆ ಅಂದ ತಕ್ಷಣ ಒಂದು ಡೈಲಾಗ್ ಬಿಡ್ತೀನಿ. ನೋಡಿ, ಹಾಲು ಕಾದೈತೆ. ಹಾಲ್ಗೆ ಫ್ರೈ ಮಾಡಿರೋಂತ ಎಲ್ಲದನ್ನು ಹಾಕ್ಬಿಟ್ಟಿದೀವಲ್ಲ. ಹೌದು. ಈಗ ಸಾವಿಗೆ ಹಾಕಿದ್ನಲ್ಲ, ಈ ಸಾವಿಗೆ ಬೆಂದ ಮೇಲೆ ಸಕ್ಕರೆ ಹಾಕ್ಬೇಕು. ಯಾಕೆ? ಯಾಕಂದ್ರೆ ಈ ಸಾವಿಗೆ ಬೆಂದ ಮೇಲೆ ಸಕ್ಕರೆ ಹಾಕಿದ್ರೆ ಸಿಹಿಯಾಗಿರುತ್ತೆ. ಅಲ್ಲ, ಸಿಹಿ ಇವಾಗಲೇ ಹಾಕ್ಬಿಟ್ಟು ಸಕ್ಕರೆ ಅದು ಹಾಲು ಕುಡಿಯಲ್ಲ ಸಾವಿಗೆ.
ಓಕೆ ಓಕೆ. ಅದು ಬೇಯಕ್ ಮೊದಲು ನಾವು ಸಕ್ಕರೆ ಹಾಕಿದ್ರೆ ಸಕ್ಕರೆ ಹಾಕಿ ಬೇಯಿಸಿದ್ರು ಕೂಡ ಅದು ಬೇಯಲ್ಲ. ಓಕೆ ಓಕೆ. ಶಾವಿಗೆ ಚೆನ್ನಾಗಿ ಬೆಂದಾದ್ಮೇಲೆ ಸಕ್ಕರೆ ಹಾಕಿದ್ರೆ ಒಂದೇ ಸರಿ ಹೀರ್ಕೊಳ್ಳುತ್ತೆ. ಇದನ್ನ ನಾವು ಏನ್ ಮಾಡ್ತೀವಿ, ಮಾಡ್ಬಿಟ್ಟು ಸ್ವಲ್ಪ ಇಟ್ಬಿಟ್ಟು ಕೆಳಗಡೆ ಆಮೇಲೆ ಬೇಕಾದ್ರೆ ಹಾಕ್ತಿವಿ ನಾವು. ನೋಡಿ ಈಗ ಬಾದಾಮಿ, ಗೋಡಂಬಿ, ಕೋವಾ ಮೂರೂ ಉಪ್ಪಿರುವಂತ ಪೇಸ್ಟ್ ನ ಇಲ್ಲಿ ಹಾಕ್ತಾ ಇದೀವಿ. ಒಳ್ಳೆ ಸ್ಮೆಲ್ಗೆ ಈಗ ಏಲಕ್ಕಿ ಪುಡಿ ನೋಡಿ. ಈಗ ಸ್ವಲ್ಪ ತುಪ್ಪ ಹಾಕ್ತೀನಿ ಅದಕ್ಕೆ. ಅಷ್ಟೇ ತುಪ್ಪ ಹಾಕಿದ್ರೆ ಜಾಸ್ತಿ ಅದು ಕಂಟು ವಾಸನೆ ಬರುತ್ತೆ. ಓಕೆ ಓಕೆ. ಆ ತುಪ್ಪ ನಾವು ಬಿಸಿ ಆಗುತ್ತಲ್ಲ ಕಂಟು ವಾಸನೆ ಬರುತ್ತೆ, ತುಪ್ಪದ ಪರಿಮಳ ಬರಲ್ಲ ಅವಾಗ. ಓಹೋ. ಅದು ಸುಟ್ಟೋಗ್ಬಿಡ್ತದೆ, ವಾಸನೆ ಸುಟ್ಟೋಗ್ಬಿಡ್ತೈತೆ. ಓಹೋ. ಈಗ ಹಾಕಿದ್ರೆ ಸುಟ್ಟೋಗಲ್ಲ, ಸ್ಮೆಲ್ ಹಂಗೆ ಇರುತ್ತೆ. ಈ ಸ್ವೀಟ್ ಅನ್ನ ಎಲ್ಲರೂ ಮನೆಯಲ್ಲೇ ಸವಿಬಹುದು. ಆರದ ಮೇಲೆ ಇನ್ನೂ ಗಟ್ಟಿ ಬರುತ್ತೆ. ಗಟ್ಟಿ ಬರುತ್ತಲ್ಲ, ಬರ್ತೀವಿ ನಾವು. ಇವಾಗಲೇ ಗಟ್ಟಿ ಮಾಡಿದ್ರೆ ಆರದ ಮೇಲೆ ಫುಲ್ ಗಟ್ಟಿ ಆಗ್ಬಿಡ್ತದೆ. ಓಕೆ ಓಕೆ. ಅದು ಇಳಿಸ್ಬೇಡ ಅಂತೀರಾ? ಈಗ ನೀರ್ ತರ ಇರ್ಬೇಕಿದು. ಓಕೆ. ಅದು ಆರದ ಮೇಲೆ ನೀವು ಇಟ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ನೀವು ಕುಡಿದ್ರೆ ಕರೆಕ್ಟ್ ಆಗಿರುತ್ತೆ. ಇವಾಗ ಏನ್ ಮಾಡೋಣ, ರೆಡಿ ಆಗಿದೆಯಾ? ಇದು ರೆಡಿ ಇದೆ. ಸಕ್ಕರೆ ಹಾಕ್ಬೇಕಷ್ಟೇ. ಇನ್ನು ಹಾಕ್ಬಿಡಿ ಸಕ್ಕರೆನಾ? ಸಕ್ಕರೆ ಹಾಕ್ತೇನೆ ಇಷ್ಟೊಂದು ಸಿಹಿ ವಾಸನೆ. ಸಕ್ಕರೆ ಹಾಕಿದ್ರೆ ಅದು ಸಾವಿಗೆ ಬೇಯಬೇಕಲ್ಲ. ಹೇಳಿದ್ನಲ್ಲ ಸಾವಿಗೆ ಬೇಯಲ್ಲ, ಹಾಲನ್ನೇ ತಗೊಳ್ಳಲ್ಲ, ಅದು ಹಾಲನ್ನೇ ಕುಡಿಯಲ್ಲ. ಅದಕ್ಕೆ ಕೆಲವು ಕಡೆ ಸಪ್ಪೆ ಆಗ್ಬಿಟ್ಟಿರುತ್ತೆ, ಅರ್ಜೆಂಟ್ ಆಗಿ. ನಾವು ಹಿಂಗೆ ಸರ್ವ್ ಮಾಡಿದ್ರೆ ಹಾಲು ಹರ್ಕೊಂಡು ಹೋಗ್ತಾ ಇರ್ತದೆ, ಸಾವಿಗೆ ಅಲ್ಲೇ ಆಕ್ಚುಲಿ ಹಿಂಗ್ ಸರ್ವ್ ಮಾಡಿದ್ರೆ ಅದ್ರ ಜೊತೆಗೆ ಇರ್ಬೇಕು ಎಲ್ಲರೂ ಕುತ್ಕೋಬೇಕಲ್ಲ. ಕರೆಕ್ಟ್ 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 ಕರೆಕ್ಟ್. ನೋಡಿದೀವಿ ನಾವು ಬಾಳೆ ಎಲೆ ಮೇಲೆ ಹಾಕೊಂಡು ಹೋಗ್ತಾ ಇರ್ತದೆ, ಬಟ್ಟೆಗಳ ಮೇಲೆ ಬಂದು ಬೀಳ್ತೈತೆ. ಅದು ಬೀಳದೇ ಇದ್ದಂಗೆ ಅದು ಮಿಕ್ಸ್ ಆಗ್ಬೇಕು, ಚೆನ್ನಾಗಿ ಬೇಯಬೇಕು. ಇವಾಗ ಸಕ್ಕರೆ ಹಾಕ್ತೀನಿ. ಬಾದಾಮಿಯ ಪಾಯಸ, ಬಿಸಿ ಬಿಸಿ ಬಾದಾಮಿ ಪಾಯಸ ರೆಡಿ ಆಗಿದೆ. ಸಕ್ಕರೆ ಕರಗಬೇಕಲ್ಲ? ಕರಗೋಗುತ್ತೆ, ಅದು ಬಿಸಿಗೆ ಹಾಕಿದ್ದೀನಲ್ಲ ನಾನು. ಹೌದೌದು. ಅದು ಒಂದು ಸೆಕೆಂಡ್ ಕರಗೋಗ್ಬಿಡ್ತೈತೆ ಸಕ್ಕರೆ. ನೋಡಿ ಸಾವಿಗೆ ಕೂಡ ಕಲರ್ ಬಂದಿದೆ, ಕುಂಕುಮ ಕೇಸರಿ ಕಲರ್ ಅದು ಬಂದಿದೆ ನೋಡಿ. ಅದು ಬೇರೆ ಪಾಯಸಗಳು ಇಷ್ಟು ಸ್ಮೆಲ್ ಬರೋದಿಲ್ಲ. ಇಲ್ಲ ಇಲ್ಲ, ನಾವು ಹಾಕಿರುವಂತ ಸಾಮಗ್ರಿಗಳು ಹಂಗೆ ಇದೆಯಲ್ಲ. ಬಾದಾಮಿ ಹಾಕಿದೀವಿ, ಗೋಡಂಬಿ ಹಾಕಿದೀವಿ, ದ್ರಾಕ್ಷಿ ಹಾಕಿದೀವಿ. ಬಿಸಿ ಬಿಸಿ ಆದಂತಹ ರುಚಿ ರುಚಿಯಾದಂತಹ ಬಾದಾಮಿಯ ಪಾಯಸ ರೆಡಿ ಆಗ್ತಾ ಇದೆ. ರೆಡಿ ಆಗಿರುವಂತಹ ವಾಸನೆ ನಿಮ್ಗೆಲ್ಲರಿಗೂ ಬರ್ತಾ ಇರ್ಬೋದು. ಮುರಳಿಯವರೇ, ಬಿಸಿ ಬಿಸಿ ಬಾದಾಮಿ ಪಾಯಸ ರೆಡಿ ಆಗಿದೆ. ರುಚಿ ನೋಡಿ ಹೇಳಿ ಅಂತ ಇದ್ದೀರಾ? ಎಲ್ಲರಿಗೂ ನೀವೇ ತಿಳಿಸ್ಬಿಡಿ ಹೇಗಿದೆ ಅಂತ. ತಿಳಿಸೋದೇನಿದೆ, ಇಷ್ಟೊಂದು ನೋಡಿ. ಹಾ 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 ಹಾ, ಇಷ್ಟು ಚೆನ್ನಾಗಿರುವಂತಹ ಬಾದಾಮಿ ಪಾಯಸ, ಇಷ್ಟು ಕಲರ್ ಬಂದಿದೆ, ಇಷ್ಟು ಪದಾರ್ಥಗಳು ಒಳಗಿದೆ. ನೋಡ್ಕೊಂಡಿಲ್ಲ ಅಂದ್ರೆ ನನಗಂತೂ ಎಲ್ಲೋ ಒಂದ್ ಕಡೆ ತುಂಬಾ ನೋವಾಗುತ್ತೆ. ಸಿಹಿ ಕಂಡ್ರೆ ಬಹಳ ಇಷ್ಟ ರೀ ನಮ್ಗೆ. ಒಂದ್ಸರಿ ನೋಡ್ಕೊಳ್ಳಿಪ್ಪ. ಬಾದಾಮಿ ಪಾಯಸ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಶಾವಿಗೆ, ಗೋಡಂಬಿ, ಒಣದ್ರಾಕ್ಷಿ ಹುರಿದುಕೊಳ್ಳಿ. ಒಂದು ಮಿಕ್ಸಿ ಜಾರಿಗೆ ನೆನೆಸಿ ಸಿಪ್ಪೆ ತೆಗೆದ ಬಾದಾಮಿ, ಗೋಡಂಬಿ, ಸಪ್ಪೆ ಖೋವಾ, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪಾತ್ರೆಗೆ ಅರ್ಧ ಲೀಟರ್ ಹಾಲನ್ನು ಹಾಕಿ ಸ್ವಲ್ಪ ಸಮಯ ಕಾಯಲು ಬಿಡಿ. ಕಾದ ನಂತರ ಕುಂಕುಮ ಕೇಸರಿ ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ ಹುರಿದುಕೊಂಡ ಶಾವಿಗೆಯನ್ನು ಹಾಕಿ ಕುದಿಯಲು ಬಿಡಿ. ಶಾವಿಗೆ ಬೆಂದ ನಂತರ ರುಬ್ಬಿಕೊಂಡ ಬಾದಾಮಿ ಮಿಶ್ರಣ, ಏಲಕ್ಕಿ ಪುಡಿ, ತುಪ್ಪ ಹಾಕಿ ಕುದಿಯಲು ಬಿಡಿ. ಕೊನೆಯಲ್ಲಿ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿದರೆ ಘಮಘಮಿಸುವ ಸಿಹಿಯಾದ ಬಾದಾಮಿ ಪಾಯಸ ಸವಿಯಲು ಸಿದ್ಧ. ಚಂದ್ರಪ್ಪನವ್ರೆ, ತಿನ್ಬಿಡ್ಲಾ? ಇದೆ ಸರ್. ಸಕ್ಕರೆ ಎಲ್ಲ ಕರೆಕ್ಟ್ ಆಗಿದೆ ಸರ್. ಎಲ್ಲಿದ್ರಿ ಇಷ್ಟ ದಿನ ನೀವು? ಚಂದ್ರಪ್ಪ ಸರ್, ನಾನು ಮೋಸ್ಟ್ಲಿ ನಮ್ಮ ವೀಕ್ಷಕರು ಈ ತರ ಸಿಹಿ ಮಾಡ್ಕೊಂಡು ತಿನ್ನ ಶುರು ಮಾಡ್ಬಿಟ್ರೆ ಬೇರೆ ಕಾರ್ಯಕ್ರಮ ಖಂಡಿತವಾಗ್ಲೂ ನೋಡಲ್ಲ. ಈಗ ಬೇರೆ ಪಾಯಸಗಳಿಗೂ ಈ ಪಾಯಸಗಳಿಗೂ ನಾವು ಫಂಕ್ಷನ್ಗಳಿಗೆ ಮಾಡಿದ್ರೆ ಇದು ಚೆನ್ನಾಗಿದೆ ಅನ್ಸುತ್ತೆ ಸರ್. ತುಂಬಾ ಸಖತ್ತಾಗಿದೆ. ದಯವಿಟ್ಟು ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಚಂದ್ರಪ್ಪನವ್ರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ಚಂದ್ರಪ್ಪನವರು. ಈ ತರ ಅಡಿಗೆಗಳು ತೋರಿಸ್ಬೇಕು ಅಂತಾನೆ ನನ್ನ ಆಸೆ ಇತ್ತು ಪರ್ಸನಲ್ ಆಗಿ. ಖಂಡಿತವಾಗ್ಲೂ ಈ ತರ ಅಡಿಗೆ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು. ಎಲ್ಲೋ ಒಂದ್ ಕಡೆ ಮದುವೆಲಿ ಊಟ ಮಾಡಿರ್ತಾರೆ, ಎಲ್ಲೋ ಒಂದ್ ಕಡೆ ಫಂಕ್ಷನ್ ಊಟ ಮಾಡಿರ್ತಾರೆ. ಅಯ್ಯೋ, ಈ ತರದ್ದು ನಮ್ಮಲ್ಲಿ ಮಾಡ್ಕೊಳಕ್ ಬರಲ್ವಲ್ಲ, ಎಂತ ಪಾಯಸ ಮಾಡಿದ್ರಿ ಕೇಳಕ್ ಮುಜುಗರ. ಅಲ್ಲೋಗಿ ಹೆಂಗ್ ಕೇಳೋದು, ಯಾರು ಮಾಡಿದ್ದು ಅಂತ ಕೇಳೋದು. ಅಷ್ಟೊಂದು ಜನ ಭಟ್ರಲ್ಲಿ ಯಾರು ಮಾಡಿದ್ರು ಅಂತ ಗೊತ್ತಾಗಲ್ಲ. ಈ ತರ ಟೇಸ್ಟ್ ಎಲ್ಲ ಮನೇಲಿ ಮಾಡ್ಕೋಬೇಕು ಅನ್ನೋದು ನಂದು ಬಹಳ ದಿವಸಗಳಿಂದ ಆಸೆ ಇತ್ತು. ಅಂತ ಆಸೆ ನಮ್ಮ ಈ ಕಾರ್ಯಕ್ರಮದ ಮುಖಾಂತರ ನಿಮ್ಮ ಮನೆಗೆಲ್ಲ ತಲುಪ್ತಾ ಇದೆ. ಖಂಡಿತವಾಗ್ಲೂ ಟ್ರೈ ಮಾಡಿ, ಸಖತ್ತಾಗಿದೆ. ಓಹೋ, ಮುಂದಿನ ಸುತ್ತು. ಯಾರು ಬರ್ತಾ ಇದಾರೆ ಮುರಳಿ? ನಮ್ಮನೆ ಅಡಿಗೆ ತೋರ್ಸಕ್ಕೆ ಯಾರು ಬರ್ತಾ ಇದಾರೆ? ಸಖತ್ತಾಗಿ ಇವತ್ತು ನಿಮ್ಗೇನೋ ಒಂದು ಸ್ಪೆಷಲ್ ಆಗಿ ತೋರಿಸ್ತೀವಿ ಮುರಳಿ ಅಂತ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು ಗೊತ್ತಾಗಿಲ್ಲ? ಸರೋಜಾ. ಸರೋಜಾ ಅವರು ಎಲ್ಲಿಂದ? ರಾಜಾಜಿನಗರಿಂದ ಬಂದಿದ್ದೀನಿ. ನಾನು ಹೌಸ್ ವೈಫ್. ಏನ್ ಮಾಡ್ತಾ ಇದ್ದೀರಿ? ಇವತ್ತು ನುಗ್ಗೆ ಸೊಪ್ಪಿನ ಪರೋಟ ಮಾಡ್ತಾ ಇದ್ದೀನಿ.
ಓಕೆ, ಸರೋಜ ಅವರ ಯಜಮಾನ್ ಏನ್ ಮಾಡ್ತಾರೆ? ಅವರು ಸಾಫ್ಟ್ವೇರ್ ಇಂಜಿನಿಯರ್. ಹೌದೇನು? ಓಕೆ, ಮಕ್ಕಳು ಎಷ್ಟು ಜನ? ಇಬ್ರು ಇದ್ದಾರೆ. ಏನ್ ಮಾಡ್ತಾರೆ? MBA ಮಾಡಿದಾಳೆ, ಇನ್ನೊಬ್ಬ 10th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ. ಓಕೆ, ಯಾಕೆ ಕೆಲಸ ಬಿಟ್ರಿ? ಕೆಲಸ ಮಾಡ್ತಾ ಇದ್ರಲ್ವಾ ನೀವು? ಹೌದು, KBL ನಲ್ಲಿ ನಾನು. ಓಕೆ, ನಮ್ ತಾಯಿಗೆ ಹುಷಾರಿರ್ಲಿಲ್ಲ, ವಿಆರ್ ತಗೊಂಡಿದ್ದೀನಿ. ವಿಆರ್ ತಗೊಂಡ್ರಿ, ಒಂಥರ ಆರಾಮ್ ಅನಿಸ್ತಾ ಇದೆಯಾ? ಆರಾಮಿದೆ. ಎಷ್ಟು ವರ್ಷ ಕೆಲಸ ಮಾಡಿದ್ರಿ? 25 years. ಅಬ್ಬಾ, 25 years. ಬೆಳಗ್ಗೆ 9 ಗಂಟೆಗೆ ಮನೆ ಬಿಟ್ಟು ಸಾಯಂಕಾಲ 6:30 ಮನೆಗೆ ಬರ್ತಾನೆ ಇದ್ರಿ. 25 years ರೊಟೀನ್ ಲೈಫ್. ಅಬ್ಬಾ, ಬೆಳಿಗ್ಗೆ ಹೋಗೋ ಬಾ. ಓಕೆ ಮೇಡಮ್, ಏನ್ ಮಾಡ್ತೀರಾ ಇವತ್ತು ನೀವು? ನುಗ್ಗೆ ಸೊಪ್ಪಿನ ಪರೋಟ ಮಾಡ್ತಾ ಇದ್ದೀನಿ. ನುಗ್ಗೆ ಸೊಪ್ಪಿನ ಪರೋಟ ಇದು ನಿಮ್ಮನೆ ಸ್ಪೆಷಲ್? ಸ್ಪೆಷಲ್ ಅಂತಲ್ಲ, ಇದು ಹೆಲ್ತ್ಗೆಲ್ಲ ಒಳ್ಳೇದು. ಲೇಡೀಸಿಗಂತೂ ತುಂಬಾ ಬೇಕು, ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಎಲ್ಲರೂ ಬರೀ ನುಗ್ಗೆ ಕಾಯಿ ಉಪಯೋಗಿಸ್ತಾರಲ್ಲ, ಆಮೇಲೆ ಬೇರೆ ಬೇರೆ ಸೊಪ್ಪಲ್ಲಿ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ನಂದೇ ಓನ್ ರೆಸಿಪಿ ಇದು. ನುಗ್ಗೆ ಸೊಪ್ಪಲ್ಲಿ ಟ್ರೈ ಯಾಕೆ ಮಾಡಬಾರ್ದು ಅಂತ ಮಾಡಿದ್ದೀನಿ. ಖಂಡಿತವಾಗ್ಲೂ ಸರೋಜಮ್ಮನವರೇ, ನಿಮ್ದೇ ಸ್ಪೆಷಲ್. ಸರೋಜಮ್ಮ ಅವ್ರ ಸ್ಪೆಷಲ್ ಅಂತಾನೆ ಶುರು ಮಾಡೋಣ. ಓಕೆ, ಇವಾಗ ನೀವು ಅದನ್ನು ಮಾಡಕ್ಕೆ ಏನೇನ್ ತಂದಿದ್ದೀರಾ ಮೇಡಮ್? ನುಗ್ಗೆ ಸೊಪ್ಪಿನ ಪರೋಟ ಬೇಕಾಗುವ ಸಾಮಗ್ರಿಗಳು: ನುಗ್ಗೆ ಸೊಪ್ಪು, ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಜೀರಿಗೆ, ಓಂಕಾಳು, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಅರಿಶಿನ, ಗರಂ ಮಸಾಲ, ಉಪ್ಪು ಹಾಗೂ ಎಣ್ಣೆ. ಇಷ್ಟಿದ್ರೆ ಪರೋಟ ಚೆನ್ನಾಗಿರುತ್ತೆ. ಪರೋಟ ಚೆನ್ನಾಗಿರುತ್ತಾ? ತುಂಬಾ ಚೆನ್ನಾಗಿದೆ. ನಿಮ್ಮ ಮಕ್ಕಳಿಗೆ ಇಷ್ಟ ಆಗುತ್ತಾ? ತುಂಬಾನೇ ಇಷ್ಟ ಆಗಿದೆ. ನಿಮ್ಗೂ ಮಾಡ್ತೀನಿ, ನೋಡಿ ಹೇಗನ್ಸುತ್ತೆ. ಖಂಡಿತ ಶುರು ಮಾಡೋಣ. ಏನ್ ಕೊಡ್ಲಿ ನಿಮಗೆ? ನಂಗೊಂದು ಬೌಲ್ ಬೇಕು, ಆಮೇಲೆ ಇದನ್ನ ಮಿಕ್ಸಿಗೆ ಒಂದು ಸ್ವಲ್ಪ ಜಾರ್ ಬೇಕು. ಮಿಕ್ಸಿ ಜಾರ್. ಓಕೆ, ಫಸ್ಟ್ ಏನ್ ಕೊಡ್ಲಿ? ಮಿಕ್ಸಿ ಜಾರ್ ಕೊಡಿ. ಓಕೆ, ನುಗ್ಗೆ ಸೊಪ್ಪಿನ ಪರೋಟ ಏನಾಗ್ತಾ ಇದ್ದೀರಾ? ಒಂದ್ ಸ್ವಲ್ಪ 12 ಹಸಿಮೆಣಸಿನಕಾಯಿ, ಓಕೆ, ಆಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಆಮೇಲೆ ಓಂಕಾಳು ಒಂದು ಸ್ವಲ್ಪ ಹಾಕೋಬೇಕು. ಇದನ್ನ ಒಂದ್ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು. ನೀರೇನಾದ್ರು ಹಾಕ್ಬೇಕಾ? ಬೇಡ, ಹಾಗೆ ಡ್ರೈ ಆಗಿ. ಈ ತರ ಸ್ವಲ್ಪ ಮಾತ್ರ? ಸ್ವಲ್ಪನೇ ಮಾತ್ರ, ತುಂಬಾ ನುಣಿಗೇನ್ ಬೇಡ. ಹಾಫ್ ಮಾಡ್ಕೊಂಡ್ಬಿಟ್ಟು ರೆಡಿ ಇಟ್ಕೋಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್. ಎಷ್ಟು ಹಾಕಿ ಮೇಡಮ್? ಒಂದ್ ಸ್ವಲ್ಪ ಹಾಕಿ, 2 ಟೇಬಲ್ ಸ್ಪೂನ್ ಹಾಕಿ. ಇನ್ನೊಂದು ಸ್ವಲ್ಪ ಹಾಕಿ ಸಾಕು. ಪ್ಯಾನ್ಗೆ ಇದನ್ನ ಸ್ವಲ್ಪ ಒಗ್ಗರಣೆ ಹಾಕೊಂಡು ಒಂದ್ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಸರೋಜ್ ಅವರೇ, ಎಣ್ಣೆ ಕಾದಿದೆ ಅನ್ಕೊಂಡಿದ್ದೀನಿ. ಕಾದಿದೆ. ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಂಡಿರೋದು ಇದಕ್ಕೆ ಸ್ವಲ್ಪ ಹಾಕ್ಬಿಡ್ಬೇಕು. ಓಕೆ, ಸ್ವಲ್ಪ ಏನು ನುಣ್ಣಾಗಿ ಬೇಕಿಲ್ಲ, ಒಂದ್ ಸ್ವಲ್ಪ ರಫ್ ಆಗಿ ಮಾಡ್ಕೊಂಡಿದ್ದೀರಾ? ರಫ್ ಆಗಿ ಹಾಫ್ ಒಂದ್ ಸ್ವಲ್ಪ ಒಂದ್ ಚುಟಿಕೆ ಹಾಕ್ಬೇಕಾ? ಒಂದ್ ಚುಟಿಕೆ ಅರಿಶಿನ ಪುಡಿ. ಸ್ವಲ್ಪ ಕಲರ್ ಬರುತ್ತೆ, ಎಲ್ಲೋ ಕಲರ್. ಆಮೇಲೆ ಇದು ಒಳ್ಳೇದಲ್ವಾ ಹೆಲ್ತ್ಗೆ ಅರಿಶಿನ ಪುಡಿ. ಓಹೋ, ಸ್ವಲ್ಪ ಎಲ್ಲೋ ಕಲರ್ ಹಾಕ್ಬೇಕು. ಇದು ಸಾಕು. ಇವಾಗ ಇದನ್ನ ಗ್ಯಾಸ್ ಆಫ್ ಮಾಡ್ಬಿಡ್ಬೇಕು. ಗ್ಯಾಸ್ ಆಫ್ ಮಾಡಿ ಇದಕ್ಕೇನೆ ನಾವು ಒಂದ್ ಸ್ವಲ್ಪ 2 ಸ್ಪೂನ್ ಕಡಲೆ ಹಿಟ್ಟು ಹಾಕೋಬೇಕು. ಕಡಲೆ ಹಿಟ್ಟು. ಆಮೇಲೆ ಇದಕ್ಕೆ ತಿರ್ಗಾ ಗೋಧಿ ಹಿಟ್ಟು. ಕಡಲೆ ಹಿಟ್ಟು 2 ಸ್ಪೂನ್, ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕೋಬೇಕು. ಕಡಲೆ ಹಿಟ್ಟು ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಬೇಕು. ಹೌದು. ಓಕೆ, ನನಗೇನು ಕಡಲೆ ಹಿಟ್ಟು ಮಿಕ್ಸ್ ಮಾಡೋದು ಗೊತ್ತೇ ಇರಲಿಲ್ಲ. ಓಕೆ, ಒಳ್ಳೇದು. ಆಮೇಲೆ ಒಂದ್ ಚುಟಿಕೆ ಗರಂ ಮಸಾಲೆ, ಸ್ವಲ್ಪ ಫ್ಲೇವರ್ ಬರಕ್ಕೆ ಅಂತ ಹೇಳ್ಬಿಟ್ಟು ಗರಂ ಮಸಾಲೆ. ಆಮೇಲೆ ಉಪ್ಪು. ಮೇಡಮ್, ಇದು ಆಯ್ತಾ? ಎತ್ತಿಟ್ಕೊಳ್ಳೋಣ. ಇದು ನುಗ್ಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನುಗ್ಗೆ ಸೊಪ್ಪನ್ನ ಸ್ವಲ್ಪ ಕಹಿ ಇರುತ್ತಲ್ವಾ ಅದು? ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಆ ಕಹಿ ಎಲ್ಲ ಹೋಗ್ಬಿಡುತ್ತೆ. ಓಕೆ, ಇದನ್ನ ನೀರು ಆರೋ ತನಕ ಸ್ವಲ್ಪ ಬಾಡಿಸ್ಕೊಂಡ್ಬಿಡ್ಬೇಕು. ಓಕೆ, ಬಾಡಿಸ್ಕೊಳ್ಳಿ. ಸಾಕು, ಇದಾಗಿದೆ. ಆಫ್ ಮಾಡ್ಬಿಡೋಣ. ಚೆನ್ನಾಗಿ ಎಣ್ಣೆ ಹಾಕೊಂಡು ಬಾಡಿಸ್ಕೊಂಡಿದೀವಲ್ಲ, ಸ್ವಲ್ಪ ಕಹಿ ಎಲ್ಲ ಕಡಿಮೆ ಆಗಿರುತ್ತೆ. ಕಹಿ ಇರುತ್ತೆ ಅಂತ ಏನು ಅನ್ಸೋದಿಲ್ಲ ಅನ್ಸುತ್ತೆ ನಿಮ್ಗೆ. ಅದು ಇದ್ರದ್ದು ನುಗ್ಗೆ ಸೊಪ್ಪಿನ ಕಹಿ ಏನೂ ಗೊತ್ತಾಗಲ್ಲ. ಹೌದೌದು. ಸ್ವಲ್ಪ ನೀರು ಹಾಕೊಂಡು ಕೊಡ್ತೀನಿ ಮೇಡಮ್. ನಾದ್ಕೊಂಡ್ಬಿಡಿ. ಎಷ್ಟು ಕೊಡ್ಲಿ ನೀರನ್ನ? ಇಲ್ಲ, ಚಪಾತಿ ಅದಕ್ಕೆ ತರ ಕಲ್ಸ್ಕೋಬೇಕು. ಯಾಕಂದ್ರೆ ಮೆಂತ್ಯ ಪರೋಟ ಎಲ್ಲ ತಿಂದಿರ್ತಾರೆ, ಪುದೀನ ಪರೋಟ ತಿಂದಿರ್ತಾರೆ. ಇದು ಏನಪ್ಪಾ, ಇದು ಸ್ಪೆಷಲ್ ಆಗಿ ಮಾಡ್ತಾ ಇದಾರೆ. ಅದು ಆರೋಗ್ಯಕ್ಕೆ ಬೇರೆ ಒಳ್ಳೇದು. ಶುಗರ್ ಪೇಷಂಟ್ ಶುಗರು, ಆಮೇಲೆ ಎಸ್ಪೆಷಲಿ ಲೇಡೀಸಿಗೆ ತುಂಬಾನೇ ಒಳ್ಳೇದು. ನುಗ್ಗೆ ಸೊಪ್ಪು ಐರನ್ ಕಂಟೆಂಟ್ಸ್ ಜಾಸ್ತಿ ಸಿಗುತ್ತೆ ಇದರಲ್ಲಿ. ಸೊಪ್ಪು ರಕ್ತ ಕಡಿಮೆ ಇರೋರ್ಗೂ ಸ್ವಲ್ಪ ಒಳ್ಳೇದು ಅಂತ ಕಾಣುತ್ತೆ. ಹಿಮೋಗ್ಲೋಬಿನ್ ಚೆನ್ನಾಗಿರುತ್ತೆ. ಫ್ರೀ ಇದ್ದಾಗ ಏನ್ ಮಾಡ್ತೀರಾ ಸರೋಜಮ್ಮನವ್ರೆ? ನಾನು ಬೇಕರಿ ಟ್ರೈನಿಂಗ್ ತಗೊಂಡಿದ್ದೀನಿ. ಓಹೋ. ಫ್ರೀ ಇದ್ದಾಗ ಅದೇ ಕೇಕ್ಸ್ ಎಲ್ಲ ಆರ್ಡರ್ ತಗೊಂಡು ಮಾಡ್ತಾ ಇದ್ದೀನಿ. ಬರ್ತ್ಡೇ ಕೇಕ್ಸ್ ಎಲ್ಲ ಮನೇಲೆ ಮಾಡ್ತೀರಾ? ಮನೇಲೆ ಮಾಡ್ತೀನಿ. ಎಷ್ಟು ಕೆಜಿ?
ಕೆಜಿ ಡಿಪೆಂಡ್ಸ್. ಅದು ನಾರ್ಮಲ್ ಸ್ಪಾಂಜ್ ಕೇಕ್ ಅದಕ್ಕೆ, ಆಮೇಲೆ ಪೇಸ್ಟ್ರಿಗೆ ಅದು ಡಿಪೆಂಡ್ಸ್. ಕೆಜಿ ಹೇಳಿ ಪರವಾಗಿಲ್ಲ, ನಾವು ಸ್ವಲ್ಪ ತಿಳ್ಕೊಳ್ಳೋಣ. 300 rupees ಕೆಜಿ ತರ ತಗೋತೀವಿ. ಹೌದಾ? ಪೇಸ್ಟ್ರೀಸ್ ಎಲ್ಲ ಚೆನ್ನಾಗಿ ಬಂದಿರುತ್ತಾ ಕೇಕ್ ಎಲ್ಲಾನು? ರೆಡಿ ಆಯ್ತಾ? ಓಕೆ. ಸರೋಜ ಅವರೇ, ಹಿಟ್ಟು ನೆನೆಸ್ಕೊಂಡಾಗಿದೆ, ಸ್ವಲ್ಪ ಕಲಸಿಟ್ಟು ಇಟ್ಟಿದ್ದೀರಾ ಕೂಡ, ಶುರು ಮಾಡ್ಕೋಬಹುದಾ? ಓಕೆ ಓಕೆ ಓಕೆ, ಕೊಡಿ, ಕೊಟ್ಬಿಡಿ. ಯಾವ್ದು ಬೇಕು ನಿಮ್ಗೆ? ತವಾ ಬೇರೆ ಕೊಡ್ಲಾ? ತವಾ ಕೊಡಿ. ಬೇಯಿಸೋದಕ್ಕೆ, ರೋಸ್ಟ್ ಮಾಡೋದಕ್ಕೆ. ಬೇಗನೆ ಮಾಡ್ಬೋದಲ್ಲ ಮೇಡಮ್? ಒಂದು 15-20 ನಿಮಿಷಕ್ಕೆ ಒಳ್ಳೆ ಪರೋಟ ರೆಡಿ ಮಾಡ್ಕೋಬಹುದು. ಮಾಡ್ಬೋದು. ಯಜಮಾನ್ರಿಗೆ ಏನು ಇಷ್ಟ? ಅವ್ರಿಗೆ ಎಲ್ಲ ವೆರೈಟೀಸು ಇಷ್ಟ ನಾನು ಮಾಡೋದು, ಮಕ್ಕಳಿಗೂ ಇಷ್ಟ. ಓಕೆ. ಎಣ್ಣೆ ಹಾಕೊಳ್ಳಿ ಮೇಲೆ. ಎಣ್ಣೆ ಜಾಸ್ತಿ ಹಾಕಿರೋದ್ರಿಂದ ಅದು 2-3 ದಿನ ಇಟ್ಕೊಂಡು ತಿಂದ್ರು ಏನು ಆಗಲ್ಲ ಅನ್ಕೊಂಡಿದ್ದೀನಿ. ಹೌದು. ಇದನ್ನೇ ನೀವು ಚೆನ್ನಾಗಿ ಇನ್ನೊಂದ್ ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡು ಗಟ್ಟಿಯಾಗಿ ಕಲಿಸ್ಬಿಟ್ಟು ಇದನ್ನೇ ಡೀಪ್ ಫ್ರೈ ಮಾಡ್ಬಿಟ್ಟು ಪೂರಿ ತರನು ಮಾಡ್ಕೋಬಹುದು. ಪೂರಿ ತರ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸುಮ್ಮನೆ ಉಬ್ಬುತ್ತೆ. ಅಂದ್ರೆ ಕಡಲೆ ಹಿಟ್ಟು ಅಕ್ಕಿ ಸೇಮ್ ಇದೆ. ಇನ್ನು ಕಲ್ಸೋವಾಗ ಚಪಾತಿ ಹದಕ್ಕಿಂತ ಜಾಸ್ತಿ ಹಿಟ್ಟು ಹಾಕೊಂಡು ಗಟ್ಟಿಯಾಗಿ ಕಲ್ಸ್ಕೊಂಡ್ರೆ ಪೂರಿ ತರ ಲಟ್ಟಿಸ್ಕೊಂಡು ಡೀಪ್ ಫ್ರೈ ಮಾಡ್ಕೋಬಹುದು. ಅದು ಹೆಲ್ತ್ ಕಾನ್ಶಿಯಸ್ಗೆ ಪರ್ಮಿಟ್ ಮಾಡಲ್ಲ, ಬೇಡ ಅಂತ ಹೇಳ್ಬಿಟ್ಟು ಬರೀ ಇದೆ ತುಂಬಾ ಚೆನ್ನಾಗಿ ಬರುತ್ತೆ ಅನ್ಕೊಂಡಿದ್ದೀನಿ. ಸಾಕು ಇಷ್ಟು ಅಂತ ಅನ್ಕೊಂಡು ಹಾಗೂ ಮಾಡ್ಕೊಂಡಿದ್ದೀನಿ. ಪರೋಟ ತಿನ್ನಲ್ಲ ಅಂದವ್ರು ಪೂರಿ ಬೇಕಾದ್ರೂ ಮಾಡ್ಕೊಂಡು ತಿನ್ಕೋಬಹುದು. ಪೂರಿ ಮಾಡ್ಕೋಬಹುದು. ಕಲಿಸ್ಕೊಂಡು ಇದೆ ಕೊಡಲ್ಲ. ಉಬ್ಬುತ್ತೆ ಸ್ವಲ್ಪ. ತುಂಬಾ ಜನಕ್ಕೆ ಪರೋಟ ಅಂತ ಹೇಳಿದ್ನಲ್ಲ ಆಗ್ಲೇ, ಮಾಡಕ್ಕೆ ಹೋಗಲ್ಲ ಅವರು. ಪರೋಟ ಟ್ರೈ ಮಾಡಕ್ ಹೋಗಲ್ಲ. ಅಯ್ಯೋ ಏನೇನೋ ಹಾಕ್ಬೇಕಪ್ಪ, ಕಿತ್ತೋಗ್ಬಿಡುತ್ತೆ, ಚೆನ್ನಾಗಿ ಬರಲ್ಲ. ಕೆಳಗಡೆ ಒಂದು ಪ್ಲಾಸ್ಟಿಕ್ ಪೇಪರ್ ಇಟ್ಕೊಂಡು ಮಾಡಿದ್ರು ಚೆನ್ನಾಗಿರುತ್ತೆ. ಹಾಕೊಂಡ್ಬಿಡ್ಬೋದು. ಕೆಳಗೊಂದು ಪ್ಲಾಸ್ಟಿಕ್ ಕವರ್ ಇಟ್ಬಿಟ್ಟು ಈ ತರ ಮಾಡ್ಕೊಂಡ್ರೆ ಸ್ವಲ್ಪ ಜಾಸ್ತಿನೇ ಇಟ್ಟು ತಗೋಬೇಕಲ್ಲ ಪರೋಟಾಗೆ. ನಾವು ಚಪಾತಿಗೆಲ್ಲ ಇಷ್ಟು ದಪ್ಪ ತಗೊಳ್ತೀವಿ, ಪರೋಟಾಗೆ ಸ್ವಲ್ಪ ಜಾಸ್ತಿನೇ ತಗೊಂಡ್ರೆ ಹಾಗೇನಿಲ್ಲ. ಸೇಮ್ ಹಾಗೇನೆ. ಸೇಮ್ ಅದು ಒಂದೇ, ಎಲ್ಲ ಒಂದೇ. ಎಣ್ಣೆ ಏನಾದ್ರು ಹಾಕ್ಬೇಕಾ? ಸ್ವಲ್ಪ ಹಾಕೊಳ್ಳಿ, ಯಾಕಂದ್ರೆ ಅಲ್ಲೂ ಸ್ವಲ್ಪ ಹಾಕಿರ್ತೀವಲ್ಲ, ಜಾಸ್ತಿ ಏನು ಬೇಡ. ನುಗ್ಗೆಕಾಯಿ ಸೊಪ್ಪಿಂದು ಅಂದ್ರೆ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆ ದೃಷ್ಟಿಲೂ ಚೆನ್ನಾಗಿರುತ್ತೆ. ಮತ್ತೆ ತಿಂದೇ ಇದ್ದವರೆಲ್ಲ ಈ ತರ ಇದೆಲ್ಲ ತುಂಬಾ ಜನ ಸೊಪ್ಪು ತಿನ್ನಲ್ಲ ಅಂತಾರೆ. ಸೊಪ್ಪು ನಮ್ ಸೇರಲ್ಲ ರೀ, ಸೊಪ್ಪು ತುಂಬಾ ಇದಾಗಿದೆ, ತೆಗೆದ್ಬಿಡಿ. ಮಕ್ಳಿಗೆ ಇಷ್ಟ ಆಗುತ್ತಾ? ತಿಂತಾರ? ನಿಮ್ಮ ಮಕ್ಕಳೇ ದೊಡ್ಡವರಾಗಿದ್ದಾರೆ, ಇಷ್ಟ ಆಗುತ್ತಾ ಇವಾಗ? ಇಷ್ಟ ಆಗ್ಲೇಬೇಕು. ಇಲ್ಲ ತಿಂತಾರಲ್ಲ. ನಾನು ಅನ್ಕೊಂಡೆ ಸ್ವಲ್ಪ ಹಾರ್ಡ್ ಆಗಿರುತ್ತೇನೋ ಅನ್ಕೊಂಡೆ, ಬಟ್ ಇವಾಗ ನೋಡಿದ್ಮೇಲೆ ಅರ್ಥ ಇದೆ ಏನು ಹಾರ್ಡ್ ಆಗಿರಲ್ಲ. ಇನ್ನು ತುಂಬಾ ಹೊತ್ತಾದ್ಮೇಲೆ ಹಾಗೆ ಇರುತ್ತೆ, ಸಾಫ್ಟೇ ಇರುತ್ತೆ ಇದು. ಮೇಡಮ್ ಹಾಕಿದೆ ಅನ್ಕೊಂಡಿದ್ದೀನಿ, ಆಫ್ ಮಾಡ್ಲಾ? ಆಗಿದೆ. ಆಯ್ತಲ್ಲ ಪರೋಟ? ಆಯ್ತು. ಓಹೋ, 2 ಪರೋಟ ತಿಂದ್ರೆ ಇವತ್ತು ಮಧ್ಯಾಹ್ನದ ಊಟ ಮುಗೀತು ಅನ್ಕೋಬಹುದು. ಅಷ್ಟೇನಾ? ರೆಡಿನಾ? ಅಷ್ಟೇ, ರೆಡಿ ಆಗೋಯ್ತು. ರೆಡಿ ಟು ಇಟ್. ನೋಡಿ, ನುಗ್ಗೆ ಸೊಪ್ಪು ಹೇಗೋ ಕಹಿ ಹಾಗೆ ಹೀಗೆ ಹೇಳ್ತಾ ಇದ್ರಲ್ಲ, ಈಗ ತಿಂದ್ಬಿಟ್ಟು ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಏನ್ ನುಗ್ಗೆ ಸೊಪ್ಪು ಕಹಿಗಿ ಹಾಗೆ ಹೀಗೆ ಎಲ್ಲ ಹೇಳ್ತಿದ್ರಲ್ಲ, ತಿನ್ನೋಗ್ಬಿಟ್ಟು ಹೇಳ್ರಿ ಮುರಳಿ. ನಾನೇನ್ ತಿನ್ನೋದು ಇನ್ನೊಂದ್ಸರಿ ನೋಡ್ಕೊಳ್ರಿ ತಿನ್ನಕ್ ನೀವು. ನುಗ್ಗೆ ಸೊಪ್ಪಿನ ಪರೋಟ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಓಂಕಾಳು ಹಾಕಿ ನೀರು ಹಾಕದೆ ರುಬ್ಬಿಕೊಳ್ಳಿ. ಒಂದು ಚಿಕ್ಕ ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ಮೇಲೆ ಹೆಚ್ಚಿದ ನುಗ್ಗೆ ಸೊಪ್ಪು ಹಾಕಿ ಹುರಿಯಿರಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ಮೇಲೆ ರುಬ್ಬಿಕೊಂಡ ಮಿಶ್ರಣವನ್ನು ಹಾಕಿ ಜೊತೆಗೆ ಅರಿಶಿನ ಸೇರಿಸಿ ಹಸಿ ವಾಸನೆ ಹೋಗುವವರೆಗೆ ಹುರಿಯಿರಿ. ಅದಕ್ಕೆ ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಗರಂ ಮಸಾಲ, ಉಪ್ಪು, ಹುರಿದ ನುಗ್ಗೆ ಸೊಪ್ಪು, ಸ್ವಲ್ಪ ನೀರು ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ. ಮಣೆಯ ಮೇಲೆ ಎಣ್ಣೆ ಹಚ್ಚಿ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಚಪಾತಿಯಂತೆ ಲಟ್ಟಿಸಿ ಕಾದ ತವಾದ ಮೇಲೆ 2 ಕಡೆ ಬೇಯಿಸಿ. ಈಗ ತಯಾರಾದ ನುಗ್ಗೆ ಸೊಪ್ಪಿನ ಪರೋಟವನ್ನು ಮೊಸರಿನೊಂದಿಗೆ ಸವಿಯಲು ಕೊಡಿ. ತುಂಬಾ ಚೆನ್ನಾಗಿ ಬಂದಿದೆ. ಮೊಸರು ತಗೊಳ್ಳಿ, ಮೊಸರಲ್ಲಿ ಅದ್ಕೊಳ್ಳಿ ಚೆನ್ನಾಗಿ. ಕಹಿ ಇದೆಯಾ? ಇಲ್ವಲ್ಲ, ಮ್ಯಾಜಿಕ್ ಆಗೋಗಿದೆ. ತುಂಬಾ ರುಚಿಯಾಗಿದೆ, ಕಹಿ ಇಲ್ಲ.
ಸಕ್ಕತ್ತಾಗಿದೆ ಮೇಡಮ್. ಅದು ಕೈ ರುಚಿ ಅಂತಾರಲ್ಲ, ನೀವು ಮಾಡಿ ನೀವು ಮಾಡ್ಬೇಕಾದ್ರೆ ನಿಮ್ ಕೈಯೆಲ್ಲ ನೋಡ್ತಾ ಇದ್ದೆ ಎಷ್ಟು ಫಾಸ್ಟ್ ಆಗಿ. ಓ ತುಂಬಾ ಚೆನ್ನಾಗಿದೆ. ಇದನ್ನೇನಾದ್ರು ನೀವು ತಿಂದ್ರೆ ಖಂಡಿತವಾಗ್ಲೂ ನಿಮ್ಮ ಮಕ್ಳಿಗೆ ದಿನಾನು ನುಗ್ಗೆಕಾಯಿನ ಪರೋಟನೇನೆ ಮೇಡಮ್. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲೂ ನೋಡ್ತಾ ಇರೋ ಎಲ್ಲರೂ ಒಂದ್ಸರಿ ಟ್ರೈ ಮಾಡೇ ಮಾಡ್ತಾರೆ. ಥ್ಯಾಂಕ್ ಯು ಮೇಡಮ್. ಮುರಳಿಯವರೇ ಇಷ್ಟೊಂದೆಲ್ಲ ತಿಂತಾ ಇದ್ರೆ ನಾವೆಲ್ಲ ಸಣ್ಣ ಆಗಕ್ಕಾಗಲ್ಲ, ಆರೋಗ್ಯವಾಗಿರಕ್ಕೂ ಆಗಲ್ಲ. ಯಾರನ್ನ ಕರೆಸ್ತಾ ಇದ್ದೀರಾ? ಯಾರಪ್ಪ ಇವತ್ತು? ಏನ್ ಹೇಳ್ತಾ ಇದ್ದಾರೆ ನಮ್ಗೆ? ಏನಂದ್ರೆ ಖ್ಯಾತ ಆಹಾರ ತಜ್ಞೆ ರೀನಾ ಪ್ರದೀಪ್ ಅವರು ನಮ್ಮ ಇವತ್ತು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮುರಳಿಯವರೇ, ನೀವು ತಿಂತಾ ಇರೋ ಆಹಾರದ ಕ್ರಮ ಸರಿ ಇಲ್ಲ, ಕ್ರಮ ಜೊತೆಗೆ ರುಚಿನೂ ಸರಿ ಇಲ್ಲ. ರುಚಿ ಕ್ರಮ ಎರಡೂ ನಾನು ತೋರಿಸ್ಕೊಡ್ತೀನಿ ಅಂತ ಬರ್ತಾ ಇದ್ದಾರೆ ಖ್ಯಾತ ಆಹಾರ ತಜ್ಞೆ ರೀನಾ ಪ್ರದೀಪ್. ಬನ್ನಿ ಮೇಡಮ್, ನಮಸ್ಕಾರ. ನಮಸ್ತೆ. ಓಕೆ, ಇವತ್ತು ಏನ್ ಮಾಡ್ತಾ ಇದ್ದೀರಾ ನಮ್ಗೆ? ಇವತ್ತು ನಾವು ನೇರಳೆ ಹಣ್ಣಿನ ರಾಯ್ತ ಮಾಡೋಣ. ನೇರಳೆ ಹಣ್ಣಿನ ರಾಯ್ತ? ಇವಾಗ ನೇರಳೆ ಹಣ್ಣಿನ ಸೀಸನ್. ಹೌದು. ಓಕೆ, ನೇರಳೆ ಹಣ್ಣಿನ ಕಾಲ ಇವಾಗ. ಅಂದ್ರೆ ಏನಂದ್ರೆ ಸೀಸನ್ ವೈಸ್ ಹಣ್ಣು ಯಾವ ಸಿಗುತ್ತೋ ಆ ಹಣ್ಣುಗಳಲ್ಲಿ ನಾವು ಉಪಯೋಗಿಸ್ಕೊಂಡ್ರೆ ಚೆನ್ನಾಗಿರ್ತೀವಿ. ಹೌದು, ನಾವು ಯಾವಾಗ್ಲೂ ಆ ಸೀಸನ್ ಅಲ್ಲಿ ಸಿಗುವಂತ ಆಹಾರ ಪದಾರ್ಥಗಳನ್ನ ನಾವು ಹೆಚ್ಚಿಗೆ ಸೇವಿಸಿ ಮಾಡಬೇಕು. ಯಾಕೆಂದ್ರೆ ಅದರಲ್ಲಿ ಎಲ್ಲಾ ಪೋಷಕಾಂಶಗಳು ನಮ್ಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಿಗುತ್ತೆ. ಓಕೆ 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 ಮೇಡಮ್. ಮತ್ತೆ ಇನ್ನೊಂದು ಬೆಲೆನೂ ಕಡಿಮೆ ಇರುತ್ತೆ. ಹೌದು, ಕರೆಕ್ಟ್. ಅದೇ ಇಂಪಾರ್ಟೆಂಟ್. ಯಾಕಂದ್ರೆ ಅವಾಗ ಸಿಗ್ತಾ ಇರುತ್ತೆ. ಇವಾಗ ಯಾವ್ದೋ ಸೀಸನ್ ಹೋಗ್ಬಿಟ್ಟು ನಮ್ಗೆ ಆಪಲ್ ಬೇಕು 300 ರೂಪಾಯಿ ಕೆಜಿ ಅಂತಾರೆ. ಆಪಲ್ 100 ರೂಪಾಯಿ ಕೆಜಿ ನಾವು ಅದ್ರ ಬಗ್ಗೆ ಕಾಳಜಿನೇ ವಹಿಸಲ್ಲ. ಹೌದು. ಓಕೆ, ನೀವು ಎಲ್ಲಾ ಕಡೆ ಈಗ ಇಷ್ಟದಪ್ಪದಿಂದ ಇಷ್ಟದಪ್ಪು ತನಕ ನೇರಳೆ ಹಣ್ಣು ಸಿಗ್ತಾ ಇದೆ. ನೇರಳೆ ಹಣ್ಣಿನ ರಾಯ್ತ ಮಾಡಕ್ಕೆ ಏನೇನ್ ತಂದಿದ್ದೀರಾ ಮೇಡಮ್? ನೇರಳೆ ಹಣ್ಣಿನ ರಾಯ್ತ ಬೇಕಾಗುವ ಸಾಮಗ್ರಿಗಳು: ನೇರಳೆ ಹಣ್ಣು, ಮೊಸರು, ಜೀರಿಗೆ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು. ಕರೆಕ್ಟ್. ಇದನ್ನ ನಾವು ಯಾವಾಗ ತಿನ್ಬೇಕು? ನೇರಳೆ ಹಣ್ಣು ಎಲ್ಲರೂ ಸೇವಿಸಬಹುದು. ಎಸ್ಪೆಷಲಿ ಪೀಪಲ್ಗೆ ಇದು ಒಳ್ಳೆ ಹಣ್ಣು. ಯಾಕೆಂದ್ರೆ ಇದರಲ್ಲಿ ಜಾಂಬುಲಿನ್ ಅಂತ ಒಂದು ಎನ್ಸೈಮ್ ಇರುತ್ತೆ. ಅದರಲ್ಲಿ ಬ್ಲಡ್ ಶುಗರ್ನ ಕಡಿಮೆ ಮಾಡುತ್ತೆ. ಈಗ ಡಯಾಬಿಟಿಸ್ ಮಧುಮೇಹಿಗಳಿಗೆ ಇಂಥ ಹಣ್ಣು ತಿನ್ಬಾರ್ದು, ಇಂತಹ ಆಹಾರ ತಿನ್ಬಾರ್ದು ಅಂತ ಹೇಳ್ತೀವಿ. ಅವರೆಲ್ಲ ಟಿವಿ ನೋಡ್ತಿರ್ತಾರೆ. ಏನೋ ಬರೀ ತಿನ್ಬೇಡಿ ಅಂತ ಹೇಳ್ತೀರ, ನಾವೇನ್ ತಿನ್ಬೇಕು ಅಂತ ಯೋಚನೆ ಮಾಡ್ತಿರ್ತೀರಲ್ಲ, ಅವರಿಗೋಸ್ಕರ ಇದು ಡಯಾಬಿಟಿಕ್ ರೆಸಿಪಿ ಅಂತ ಹೇಳ್ಬೋದು. ಖಂಡಿತ. ಆಮೇಲೆ ಯಾವಾಗ ತಿನ್ಬೇಕು? ನಾವು ಬೆಳಗ್ಗೆನೇ ಎದ್ದ ತಕ್ಷಣ ತಿನ್ಬೇಕಾ, ಊಟ ಆದ್ಮೇಲೆ ತಿನ್ಬೇಕಾ, ಊಟದ ಜೊತೆಗೆ ತಿನ್ಬೇಕಾ, ಯಾವಾಗ ತಿನ್ಬೇಕು? ಇದು ರಾಯ್ತ ಮಾಡೋದ್ರಿಂದ ಯೂಶಲ್ ಆಗಿ ನಾವೇನು ಸ್ಪೈಸಿ ಫುಡ್ ತಿಂದಾಗ, ಅಂದ್ರೆ ಪುಲಾವ್ ತಿಂದಾಗ, ಪೊಂಗಲ್ ತಿಂದಾಗ ರಾಯ್ತ ಯೂಸ್ ಮಾಡ್ತೀವಿ. ಬಿರಿಯಾನಿ ತಿನ್ಬೇಕು. ರಾಯ್ತ ಏನಕ್ಕೆ ಅಂತಂದ್ರೆ ಇದ್ರ ನಾವು ಮೊಸರು ಯೂಸ್ ಮಾಡ್ತೀವಿ. ಮೊಸರು ಒಂಥರ ಬಫರ್ ಮಾಡುತ್ತೆ. ಈಗ ನಾವು ಸ್ಪೈಸಿ ಫುಡ್ ತಿಂದಾಗ ಅದನ್ನ ನ್ಯೂಟ್ರಲೈಸ್ ಮಾಡುತ್ತೆ ಮೊಸರು. ಅದರಲ್ಲಿ ಪ್ರೋಟೀನ್ ಅಂಶ ಇರುತ್ತಲ್ಲ, ಮತ್ತೆ ಅದು ಈಸಿಲಿ ಡೈಜೆಸ್ಟಬಲ್. ಈ ಜೀರ್ಣಕ್ರಿಯೆ, ಪಚನಕ್ರಿಯೆ ಚೆನ್ನಾಗಾಗ್ಲಿ ಅಂತ ನಾವು ಕೊನೆಯಲ್ಲಿ ಮೊಸರು. ಈ ನಮ್ಮ ಆಹಾರ ಪದಾರ್ಥದಲ್ಲಿ, ಭಾರತೀಯ ಆಹಾರ ಪದಾರ್ಥದಲ್ಲಿ ಒಂದು ಸಿಸ್ಟಮ್ ಮಾಡಿದ್ದಾರೆ. ಅಂತ ಇದಾದ್ಮೇಲೆ ಇದು ತಿನ್ಬೇಕು, ಇದಾದ್ಮೇಲೆ ಇದು ತಿನ್ಬೇಕು ಅಂತ. ಏನಕ್ಕೆ ಅಂತಂದ್ರೆ ಈಸಿಯಾಗಿ ಡೈಜೆಸ್ಟ್ ಆಗ್ಲಿ ಅಂತ. ನಮ್ಮ ಬಾಡಿಗೆ ಯಾವುದೇ ತೊಂದರೆ ಆಗ್ಬಾರ್ದು, ನಾವು ತಿನ್ನೋದ್ರಿಂದ ತೊಂದರೆ ಆಗ್ಬಾರ್ದು, ಈಸಿಯಾಗಿ ಡೈಜೆಸ್ಟ್ ಆಗ್ಲಿ ಅಂತ ಈ ತರ. ಇದರಲ್ಲಿ ನಾವು ಯೂಶಲ್ ಆಗಿ ಸ್ಪೈಸಿ ಫುಡ್ ಜೊತೆ ನಾವು ರಾಯ್ತ ಕಂಪಲ್ಸರಿಯಾಗಿ ಅಕಂಪನಿಮೆಂಟ್ ಆಗಿ ಕೊಡ್ತಾ ಇದೀವಿ. ಓಕೆ, ಅಂದ್ರೆ ಸಪೋಸ್ ಇವಾಗ ನಮ್ಮಲ್ಲಿ ರಾತ್ರಿ ಹೊತ್ತು ಒಂದ್ ಕಪ್ ತಿಂದು ಮಲ್ಕೋಣ, ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಕಪ್ ತಿನ್ನೋಣ, ಆ ಥರನೂ ಮಾಡ್ಕೋಬಹುದಾ? ಮಾಡ್ಕೋಬಹುದು. ನಿಮ್ಮ ಆಹಾರ ಪದ್ಧತಿ ಅಂದ್ರೆ ಜಸ್ಟ್ ಪ್ರೋಟೀನ್ ಇರುತ್ತಲ್ಲ, ಈಗ ಡಯಟ್ ಕಾನ್ಶಿಯಸ್ ಇದ್ದಾಗ ನಾವು ಅಂತವರಿಗೆ ನಾವು ಲೋ ಫ್ಯಾಟ್ ಮೊಸರು ತಗೊಳ್ಳೋಣ. ಓಕೆ, ಲೋ ಫ್ಯಾಟ್ ನಾವೀಗ ನೇರಳೆ ಹಣ್ಣಿನ ರಾಯ್ತ ಮಾಡ್ತಾ ಇದ್ದೀವಿ. ತಗೊಳ್ಳಿ. ಈಗ ನಾವು ಲೋ ಫ್ಯಾಟ್ ಮೊಸರು ಅಂತ ಏನು ಮನೆಯಲ್ಲೇ ಮಾಡ್ಕೋಬಹುದು. ಏನು ಅಂತಂದ್ರೆ ಮನೆಯಲ್ಲಿ ಹಾಲು ಕಾಯಿಸಿರ್ತೀವಿ, ಚೆನ್ನಾಗಿ ಕೆನೆ ತೆಗಿಬೇಕು. ಒಂದ್ 2-3 ಸತಿ ಕೆನೆ ತೆಗ್ದು ಮೊಸರನ್ನ ಮನೆಯಲ್ಲೇ ಹೆಪ್ಪಾಕೊಂಡ್ರೆ ಅದೇ ಲೋ ಫ್ಯಾಟ್ ಮೊಸರು. ಓಕೆ ಓಕೆ ಓಕೆ. ಕಾಯಿಸಿರೋ ಹಾಲಲ್ಲಿ ಹಾಕಿದ್ರೆ ಕೆನೆ ತೆಗ್ದ್ಬಿಟ್ಟಿರ್ತೀವಲ್ಲ, ಫ್ಯಾಟ್ ಕಂಟೆಂಟ್ ರಿಮೂವ್ ಆಗಿರುತ್ತೆ. ಹಾಗಾಗಿ ಇದು ಲೋ ಫ್ಯಾಟ್ ಆಗತ್ತೆ. ಎಸ್ಪೆಷಲಿ ಡಯಾಬಿಟಿಕ್ ಇರೋರಿಗೆ, ಒಬೀಸ್, ಓವರ್ ವೇಟ್ ಇರೋಂಥವ್ರಿಗೆ ಇದು ತುಂಬಾ ಸಹಾಯ ಆಗುತ್ತೆ. ಕೊಂಡ್ಕೊಳ್ಳೋ ಮೊಸರಿಗಿಂತ ಮನೇಲಿ ಹಾಲಲ್ಲಿರುವಂತ ಕೆನೆ ತೆಗೆದ್ಬಿಟ್ಟು ಎಪ್ಪಾಕಿ ಲೋ ಫ್ಯಾಟ್ ಮೊಸರು ಸಿಗುತ್ತೆ. ವೆರಿ ಸಿಂಪಲ್ ನೋಡಿ. ಗೊತ್ತಿರಲ್ಲ ಎಷ್ಟೋ ಜನಕ್ಕೆ. ಎಪ್ಪಾಕ್ತೀರಾ ಹಾಲಿಗೆ ದಿನ ರಾತ್ರಿ ಎಲ್ಲ ಊಟ ಎಲ್ಲ ಆದ್ಮೇಲೆ ಒಂದ್ಸರಿ ಹುಳಿ ಮೊಸರು ಸ್ವಲ್ಪ ಎಪ್ಪಾಕ್ತೀರಾ. ಎಪ್ಪಾಕ್ಬೇಕಾದ್ರೆ ದಯವಿಟ್ಟು ಅದ್ರ ಮೇಲಿರೋ ಕೆನೆಗಳನ್ನ ತೆಗೆದ್ಬಿಟ್ಟು ಎಪ್ಪಾಕಿದ್ರೆ ಲೋ ಫ್ಯಾಟ್. ಯಾರು ಬೇಕಾದ್ರೂ ತಿನ್ಬೋದು, ಶುಗರ್ ಇರೋ ತಿನ್ಬೋದು. ಓಕೆ ಮೇಡಮ್, ನೀವು ಶುರು ಮಾಡಿ ಮೇಡಮ್. ಈಗ ರಾಯ್ತ ಮಾಡ್ಕೊಳ್ಳಕ್ಕೆ ನಾವು ಇದನ್ನ ಒಂದು ಮಿಕ್ಸಿ ಜಾರ್ ಕೊಡಿ, ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳೋಣ. ಅಂದ್ರೆ ಲಂಪ್ಸ್ ಎಲ್ಲ ಇರುತ್ತಲ್ಲ, ರಾಯ್ತ ಅಂದ್ರೆ ಒಂದ್ ಸ್ವಲ್ಪ ಈವನ್ ಆಗಿ ಸ್ಮೂತ್ ಆಗಿರ್ಲಿ ಮೊಸರು, ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಅಂತ. ಜಸ್ಟ್ ಒಂದು 2 ರೌಂಡ್ಸ್. ಓಕೆ ಓಕೆ ಓಕೆ. ಆಯ್ತು.
ಸಾಕಾ ಒಂದೇ ಜಸ್ಟ್ ಸರಿನಾ? ಫ್ಯೂ ರೊಟೇಟ್ ಮಾಡಿದ್ರೆ ಆಯ್ತು. ಜಸ್ಟ್ ಈವನ್ ಆಗ್ಲಿ ಅಂತ, ಸ್ಮೂತ್ ಆಗಿ ಇರ್ಲಿ ಅಂತ. ಓಹೋ. ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳೋಣ. ಇದು ನೇರಳೆ ಹಣ್ಣು, ಇದು ತೊಳೆದು ವಾಶ್ ಮಾಡಬೇಕು ಚೆನ್ನಾಗಿ, ಉಪ್ಪು ನೀರಲ್ಲಿ ವಾಶ್ ಮಾಡಬೇಕು. ಇದು ಯೂಶಲ್ ಆಗಿ ನಾವು ಚಿಕ್ಕ ಮಕ್ಳು ಇದ್ದಾಗ ಅವ್ರಿಗೆ ನಾವೆಲ್ಲ ತಿನ್ಬೇಕಾದ್ರೆ ಉಪ್ಪಲ್ಲಿ ನೆಂಚ್ಕೊಂಡು ತಿಂತೀವಿ. ಗಂಟು ಏನೂ ಆಗಲ್ಲ, ಏನೂ ಆಗಲ್ಲ, ಅದಕ್ಕೆ ಉಪ್ಪಲ್ಲಿ ನೆಂಚ್ಕೊಂಡು ತಿನ್ಬೇಕು. ಇದನ್ನು ಉಪ್ಪು ನೀರಲ್ಲಿ ತೊಳಿಬೇಕು. ಅಂದ್ರೆ ಅದ್ರ ಮೇಲಿರೋ ಪೆಸ್ಟಿಸೈಡ್ಸ್ ಮತ್ತೆ ಕ್ರಿಮಿನಾಶಕಗಳೆಲ್ಲ ಇದಾಗುತ್ತೆ. ಮತ್ತೆ ಇದನ್ನ ಡಿಸೀಡ್ ಮಾಡಿ ಬೀಜ ತೆಗೆದು ಕಟ್ ಮಾಡ್ಕೊಂಡು, ಇದನ್ನ ಒಂದು ಬೌಲ್, ಇದು ಅರ್ಧ ಸ್ಪೂನು ಜೀರಿಗೆ ಪುಡಿ. ಇದು ಡೈಜೆಸ್ಟಿವ್ ಏಡ್ ಅಂದ್ರೆ ಜೀರಿಗೆ ಪುಡಿ, ಜೀರಿಗೆಲ್ಲೂ ಡೈಜೆಸ್ಟ್ ಮಾಡುತ್ತೆ. ಮತ್ತೆ ಸ್ವಲ್ಪ ಉಪ್ಪು, ಕೊತ್ತಂಬರಿ. ಸೀಸನ್ ವೈಸ್ ಯಾವ ಹಣ್ಣು ಸಿಗುತ್ತೋ ಆ ಹಣ್ಣಲ್ಲಿ ಮಾಡ್ಕೊಂಡು ರಾಯ್ತ ಮಾಡ್ಕೊಂಡು ತಿಂದ್ರೆ ಒಳ್ಳೇದಿರುತ್ತೆ, ತುಂಬಾ ಒಳ್ಳೇದು. ಆ ಸೀಸನ್ಗೆ ಆ ಹಣ್ಣಲ್ಲಿ ಜಾಸ್ತಿ ವಿಟಮಿನ್. ಹೌದು, ವಿಟಮಿನ್ ಇದೆಲ್ಲ ಸಿಗುತ್ತೆ. ಮತ್ತೆ ಇದು ಯಾಕೆ ಅಂದ್ರೆ ಅದ್ರಲ್ಲಿ ತುಂಬಾ ಒಳ್ಳೆ ಗುಣಗಳಿದೆ. ಸಿಟ್ರಿಕ್ ಆಸಿಡ್ ಇದೆ, ಐರನ್ ಕಂಟೆಂಟ್ ಜಾಸ್ತಿ ಇದೆ. ಮತ್ತೆ ಕ್ಯಾಲರಿ ವೈಸ್ ತುಂಬಾ ಕಡಿಮೆ ಕ್ಯಾಲರೀಸ್ ಇರುತ್ತೆ. ಈಗ ಒಂದು ಹಣ್ಣಲ್ಲಿ 3 ಇಂದ 4 ಕ್ಯಾಲರೀಸ್ ಅಷ್ಟೇ ಸಿಗೋದು ನಿಮ್ಗೆ ಒಂದ್ ಹಣ್ಣು. ಹಾಗಾಗಿ ಇದು ಕ್ಯಾಲರಿ ವೈಸು ಕಡಿಮೆ ಇರುತ್ತೆ. ಮತ್ತೆ ಪ್ರೋಟೀನ್ ಇದೆ, ಮೊಸರಲ್ಲಿ ಪ್ರೋಟೀನ್ ಹಾಕಿದೀವಿ. ಮತ್ತೆ ಈಸಿ ಡೈಜೆಸ್ಟ್ ಆಗಕ್ಕೆ ಜೀರಿಗೆ ಪುಡಿ ಹಾಕಿದೀವಿ. ಎಲ್ಲ ಮಾಡಿ ಒಳ್ಳೆ ಹೌದು. ಇಷ್ಟೇ ಮುಗೀತು. ಈಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕೋಣ. ಜಸ್ಟ್ ಸ್ವಲ್ಪ ಗಾರ್ನಿಶಿಂಗ್ಗೆ ಕೊತ್ತಂಬರಿ ಸೊಪ್ಪು ಮೇಲೆ. ಅವರೇ ನೇರಳೆ ಹಣ್ಣಿನ ರಾಯ್ತ ರೆಡಿ. ನೇರಳೆ ಹಣ್ಣಿನ ರಾಯ್ತ ರೆಡಿ ಮಾಡಿದೀರಾ? ತರ ಚೆನ್ನಾಗಿ ಕಾಣ್ತಿದೆ ನೋಡಿ. ಕಲರ್ ಸ್ವಲ್ಪ ಚೇಂಜ್ ಆಯ್ತು, ಆ ಮೊಸರಿನ ಕಲರ್ ಸ್ವಲ್ಪ ಆ ನೇರಳೆ ಹಣ್ಣು ಬಣ್ಣಕ್ಕೆ ಬರ್ತಾ ಇದೆ. ಅಂದ್ರೆ ಇದು ಎಲ್ಲಾ ವಯಸ್ಸಿನವರು ತಿನ್ಬೋದು. ಡಯಾಬಿಟಿಸ್ ಅವ್ರಿಗಂತೂ ಆರೋಗ್ಯವಾದ ಆಹಾರ. ಅಂದ್ರೆ ಯಾವುದೇ ನೀವು ಪಲಾವ್ ಮಾಡ್ಕೊಂಡ್ರೆ, ಬಿರಿಯಾನಿ ಮಾಡ್ಕೊಂಡ್ರೆ, ಅಥವಾ ಏನೋ ಉಪ್ಪಿಟ್ಟು ಮಾಡ್ಕೊಂಡಿರ್ತೀರಾ, ಸೈಡ್ ಅಲ್ಲಿ ಏನೋ ತಿನ್ಬೇಕು ಅನ್ಸುತ್ತೆ, ಬರೀ ಮೊಸರು ಕೊಟ್ಟಿರೋ ಬದಲು ಖಾರ ಆಗಿದ್ದಾಗ ನಂಚ್ಕೊಳ್ಳಕ್ಕೆ ಮೊಸರು ಒಳ್ಳೆ ರುಚಿಯಾಗಿರ್ಬೋದು ಅನ್ಕೊಂಡಿದೀನಿ. ಖಂಡಿತವಾಗ್ಲೂ ಈ ನೇರಳೆ ಹಣ್ಣಿನ ರಾಯ್ತನ ನೀವೊಂದ್ಸರಿ ನೋಡ್ಕೋಬೇಕು. ನೇರಳೆ ನಾವು ತಿನ್ಬೋದಲ್ಲಪ್ಪ ಅಂತ ಖುಷಿಯಾಗಿದ್ರೆ ದಯವಿಟ್ಟು ಒಂದ್ಸರಿ ಇದನ್ನ ನೋಡಿಪ್ಪ. ನೇರಳೆ ಹಣ್ಣಿನ ರಾಯ್ತ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಮೊಸರು ಹಾಕಿ ಬ್ಲೆಂಡ್ ಮಾಡಿಕೊಳ್ಳಿ. ಇದನ್ನು ಒಂದು ಬೌಲ್ಗೆ ಹಾಕಿ ಅದಕ್ಕೆ ತೊಳೆದು ಹೆಚ್ಚಿದ ನೇರಳೆ ಹಣ್ಣು, ಜೀರಿಗೆ ಪುಡಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಈಗ ಆರೋಗ್ಯ ಹೆಚ್ಚಿಸುವ ನೇರಳೆ ಹಣ್ಣಿನ ರಾಯ್ತ ಸವಿಯಲು ಸಿದ್ಧ. ರೀನಾ, ಪ್ರದೀಪ್ ಮಾಡ್ಕೊಟ್ಟಿದ್ದೀರಾ ಇದನ್ನ? ಮಾಡ್ತೀನಿ. ತಿಂತಾರ? ಪ್ರದೀಪ್ಗೆಲ್ಲ ಇಷ್ಟನಾ ಇದು? ಅವರಿಗೆ ತುಂಬಾ ಇಷ್ಟ. ಓಕೆ, ನನಗೂ ನೇರಳೆ ಕಂಡ್ರೆ ಜಾಸ್ತಿನೇ ಇಷ್ಟ. ಏನ್ರಿ ಮುಳ್ಳಿ, ಏನು ಹೇಳಿದೆ, ನೀವೇ ಟೇಸ್ಟ್ ಮಾಡ್ತಾ ಇದ್ದೀರಾ? ಇಲ್ಲ ತಾಳ್ರಿ, ನೇರಳೆ ಹಣ್ಣು ತಿಂದು ನೋಡ್ಬಿಟ್ಟು ಆಮೇಲೆ ಹೇಳ್ತೀನಿ ನಿಮ್ಗೆ. ಅದ್ರಲ್ಲಿ ಹುಳಿ, ಸ್ವೀಟ್, ಮತ್ತೆ ಅದು ಆಸ್ಟ್ರಿಂಜೆನ್ಸ್ ಅಂತ ಇರತ್ತೆ, ಒಂಥರ ಒಗ್ರ ತರ ಇರುತ್ತಲ್ಲ, ಅದೇ ಎನ್ಹಾನ್ಸ್ ಮಾಡುತ್ತೆ ಟೇಸ್ಟ್. ತುಂಬಾ ಚೆನ್ನಾಗಿದೆ, ತುಂಬಾ ಮಜವಾಗಿದೆ. ಸೀಸನ್ ವೈಸು ಸಖತ್ತಾಗಿದೆ ರೀ. ಖಂಡಿತವಾಗ್ಲೂ ನಿಮ್ಮಲ್ಲೂ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಎಲ್ಲರ ಜೊತೆ ನೆನ್ಸ್ಕೋಬೇಕು ಅನ್ಸ್ಕೊಂಡಾಗ ಈ ತರ ಸೀಸನ್ ಆಗಿ ಸಿಗುವಂತ ಫ್ರೂಟ್ ಹಾಕಿ ಸ್ವಲ್ಪ ರಾಯ್ತ ಮಾಡ್ಕೊಂಡ್ರೆ ಸಖತ್ ಮಜಾ ಸಿಗುತ್ತೆ. ಓಕೆ, ಏನಂತೀರಾ? ಖುಷಿ ಆಯ್ತಾ? ಥ್ಯಾಂಕ್ ಯು ರೀನಾ. ಥ್ಯಾಂಕ್ ಯು ಮೇಡಮ್. ಕಾರ್ಯಕ್ರಮ ನೋಡಿದ್ರಲ್ಲ, ಖುಷಿ ಆಯ್ತಾ? ಒಳ್ಳೊಳ್ಳೆ ರೆಸಿಪಿಗಳು ಬರ್ತಾ ಇದೆಯಲ್ಲ, ನಿಮ್ಗೆಲ್ಲ ಖುಷಿಯಾಗಿರ್ಬೇಕು. ನಿಮ್ಗೆ ಖುಷಿಯಾಗಿದ್ರೆ ನಮಗೂ ಕೂಡ ಖುಷಿಯಾದಾಗೆ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ